ಮಾತ್ರ ಅಲ್ಲ, ನಾಡು ದೇಶ ವಿದೇಶದಲ್ಲಿ ಹೆಸರನ್ನು ನಮಗೆ ಗಳಿಸಿಕೊಟ್ಟ ಕಂಬಳ ನರಿಂಗಾನ ಕಂಬಳ ಕೇವಲ 23 ದಿನಗಳಲ್ಲಿ ಕರೆ ಮುಹೂರ್ತ ನಡೆದು ಕಂಬಳವನ್ನು ಯಶಸ್ವಿಯಾಗಿ ನಡೆಸಿಕೊಂಡಂತಹ ಕೀರ್ತಿ, ಅದರ ಸಾರಥ್ಯ ವಹಿಸಿದವರು ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷರು, ಈ ಕ್ಷೇತ್ರದ ಶಾಸಕರು ಹಾಗೂ ನಮ್ಮ ನರಿಂಗಾನ ಕಂಬಳದ ಅಧ್ಯಕ್ಷರಾಗಿರುವಂತಹ ಶ್ರೀ ಯು ಟಿ ಖಾದರ್ ಸರ್ ಅವರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ, ಅದಕ್ಕೆ ಸಮನಾಗಿ ಕಂಬಳ ಸಮಿತಿ, ನರಿಂಗಾನ ಕಂಬಳ ಸಮಿತಿ ಬಹಳ ವಿಜೃಂಭಣೆಯಿಂದ ಎಲ್ಲ ಸಮರ್ಥವಾದ ಒಂದು ತಂಡದ ಮೂಲಕ ಆ ಕಂಬಳ ಯಶಸ್ವಿಯಾಗಿ ನಡೆಯಿತು. ಇಂದಿನ ಈ ಮಾಧ್ಯಮ ಸುದ್ದಿಗೋಷ್ಠಿಗೆ ಬಂದಿರುವಂತಹ ನಮ್ಮ ಶಾಸಕರು, ಕಂಬಳ ಸಮಿತಿ ಅಧ್ಯಕ್ಷರಾಗಿರುವಂತಹ ಶ್ರೀ ಯು ಟಿ ಖಾದರ್ ಸರ್, ನಿಮಗೆ ತುಂಬ ಹೃದಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿ ಬಹಳ ಶ್ರೇಷ್ಠ ಹೆಸರು. ಕಂಬಳ ಕ್ರೀಡೆಯನ್ನ ಜಗತ್ತಿನಲ್ಲಿ ಪಸರಿಸುವಂತಹ ಕೀರ್ತಿವಂತರಲ್ಲಿ PR ಶೆಟ್ಟಿ ಪೊಯ್ಯಲು ಕೂಡ ಒಬ್ಬರು. ದಕ್ಷಿಣ ಜಿಲ್ಲಾ ಕಂಬಳ ಸಮಿತಿ ಮಾಜಿ ಅಧ್ಯಕ್ಷರಾಗಿ ಇನ್ನೂ ಕೂಡ ಕಂಬಳ ಕ್ಷೇತ್ರದಲ್ಲಿ ಸಾಧನೆಗೈತಿದ್ದಾರೆ. ಅವರ ಸೇವೆಯನ್ನು ಕೊಂಡಾಡುತ್ತಾ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಸರ್. ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿ ಉಪಾಧ್ಯಕ್ಷರು, ತಿರುವೈಲು ಕಂಬಳ ಸಮಿತಿಯ ಅಧ್ಯಕ್ಷರು, ವ್ಯವಸ್ಥಾಪಕರು, ಕೊಡುಗೈ ದಾನಿಗಳಾದಂತಹ ಶ್ರೀ ನವೀನ್ ಚಂದ್ರಾಳು ಸರ್, ನಿಮಗೆ ನರಿಂಗಾನ ಕಂಬಳ ಸಮಿತಿವರೆಗೆ ತುಂಬ ಹೃದಯ ಸ್ವಾಗತ. ಹಾಗೆ ಕಂಬಳ ಸಮಿತಿಯಲ್ಲಿ ಯುವ ಪ್ರಧಾನ ಕಾರ್ಯದರ್ಶಿಯಾಗಿ ಮೆಚ್ಚುತ್ತಿರುವವರು ನಮ್ಮ ಲೋಕೇಶ್ ಶೆಟ್ಟಿ ಮುಚ್ಚೂರವರು. ಮೊನ್ನೆ ತುರ್ತು ಸಮಾಲೋಚನಾ ಸಭೆಗೆ ಒಂದು ಬಹಳಷ್ಟು ಮಾಹಿತಿಯನ್ನು ನೀಡಿ ಹೋಗಿದ್ದೀರಿ ಸರ್, ನಿಮಗೆ ಈ ಕಂಬಳ ಸಮಿತಿಯ ಮಾಧ್ಯಮಗೋಷ್ಠಿಗೆ ತುಂಬ ಹೃದಯ ಸ್ವಾಗತ. ಹಾಗೆ ನಮ್ಮ ತಲಪಾಡಿಯ ಸೂರ್ಯಚಂದ್ರ ಕಂಬಳ ಬಹಳ ಹೆಸರು ಪಡೆದಂತು, 5 ವರ್ಷ ಬಹಳ ವಿಜೃಂಭಣೆಯಿಂದ ಅದ್ದೂರಿಯಾಗಿ ನಡೆದಂತಹ ಕಂಬಳ. ಈ ಭಾಗದಲ್ಲಿ ಸೂರ್ಯಚಂದ್ರ ಕಂಬಳದ ಬಗ್ಗೆ ಇದೇ ಕಂಬಳ ನಡೀತಾ ಇದೆ. ಆ ಸೂರ್ಯಚಂದ್ರ ಕಂಬಳ ವ್ಯವಸ್ಥಾಪಕರು ತಲಪಾಡಿ ದೊಡ್ಡಮನೆ ರವೀಂದ್ರನಾಥ್ ಶೆಟ್ಟರು ಸರ್, ನಿಮಗೆ ತುಂಬ ಹೃದಯ ಸ್ವಾಗತ. ಹಾಗೆ ಮೂಡು ಪಡೋರು ಬಂಟ್ವಾಳದಲ್ಲಿರುವಂತಹ ಕಂಬಳದ ಯಶಸ್ವಿ ರೂವಾರಿ ಸ್ಥಾಪಕರು ನಮ್ಮ ಪಿಯೂಸ್ ರೋಡ್ರಿಗಸ್ ಸರ್, ನಿಮಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ನಮ್ಮ ಕಂಬಳ ಸಮಿತಿಯ ಪ್ರಧಾನ ಸಂಚಾಲಕರು ಗಿರೀಶ್ ಆಳೋ ಮೋರ್ಲಾ, ಇವರನ್ನು ಕೂಡ ಈ ಒಂದು ಸಭೆಗೆ ತುಂಬ ಹೃದಯ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕಂಬಳ ಸಮಿತಿಯ ಪ್ರಧಾನರು ಕಾರ್ಯಾಧ್ಯಕ್ಷರಾಗಿ ಆ ನೇತೃತ್ವ ವಹಿಸಿ ಕಂಬಳಕ್ಕೊಂದು ರೂಪನ್ನು ಕೊಟ್ಟು ಬಹಳಷ್ಟು ಕಷ್ಟದ ಸಂದರ್ಭದಲ್ಲೂ, ತನ್ನ ತಾಯಿ ಆಸ್ಪತ್ರೆಯಲ್ಲಿದ್ದ ಸಂದರ್ಭದಲ್ಲೂ ಸಹ ಕಂಬಳದ ಯಶಸ್ಸಿಗೆ ಯಾವುದೇ ಒಂದು ಕೊರತೆ ಬರಬಾರದು, ಯಾವುದೇ ಕುಂದು ಬರಬಾರದು, ಯಾವುದೇ ಲೋಪ ಬರಬಾರದು. ಆ ನಿಟ್ಟಿನಲ್ಲಿ ಹಗಲು ರಾತ್ರಿ ಶ್ರಮಿಸಿ ಒಂದು ತಂಡವನ್ನ ಪೂರ್ಣ ಪ್ರಮಾಣದಲ್ಲಿ ನಂಬಿ ಅದರಲ್ಲಿ ಯಶಸ್ಸನ್ನು ಸಾಧಿಸಿ ಕಂಬಳ ಕ್ಷೇತ್ರದಲ್ಲಿ ನರಿಂಗಾನ ಕಂಬಳ ಮೊದಲ ಸರ್ಕಾರಿ ಕಂಬಳವಾಗಿ ಇತಿಹಾಸದಲ್ಲಿ ದಾಖಲಾದ ಸಾಧನೆಗೈಬೇಕಾದ್ರೆ ಅದರ ಹಿಂದೆ 25 ವರ್ಷಗಳ ಕಂಬಳದ ಅನುಭವ ಇರುವವರು ಪಾಣೆಲ ನಮ್ಮ ಪಜೀರು ಕೇದ್ರಗದ್ದೆಯಲ್ಲಿ ಅಂತಹ ಕಂಬಳದ ರೂವಾರಿಗಳು ಶ್ರೀ ಎಂಕಪ್ಪ ಕಾಜು ಬಿತ್ತಕೋಡಿನ ಸುಪುತ್ರ. ಕಳೆದ 25 ವರ್ಷಗಳಲ್ಲಿ ಆ ಕಂಬಳವನ್ನು ನಡೆಸಿದಂತ ರೂವಾರಿಗಳು ಅಂತ ಪ್ರಶಾಂತ್ ಕಾಜು ಅವರ ಎಲ್ಲ ಅನುಭವವನ್ನ ನಮ್ಮ ನರಿಂಗಾನ ಈ ಮೋರ್ಲಪಾಳ ಕಂಬಳದಲ್ಲಿ ದಾರಿ ಹಿಡಿದಿದ್ದಾರೆ. ಅದರ ಫಲವಾಗಿ ನರಿಂಗಾನ ಕಂಬಳ, ಅವರ ಊರಿಗಿಂತ ದೂರದ ಊರಿದ್ದು ನರಿಂಗಾನ ಕಂಬಳ, ತನ್ನ ಊರೇ ತನ್ನ ಮನೆಯ ಕಂಬಳ ಎಂಬ ಆ ನೆಲೆಯಲ್ಲಿ ಅದನ್ನು ನಡೆಸಿಕೊಟ್ಟು ನಮ್ಮ ಗ್ರಾಮಕ್ಕೆ ದೊಡ್ಡ ಹೆಸರನ್ನು ತಂದುಕೊಡುವಲ್ಲಿ ಕಾರಣಕರ್ತರು ನಮ್ಮ ಪ್ರಶಾಂತ್ ಕಾಜು ಸರ್, ನಿಮಗೆ ಕಂಬಳ ಸಮಿತಿ ಬರೋರಿಗೆ ತುಂಬ ಹೃದಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ನಮಗೆ ರಕ್ಷಣಾ ವಿಭಾಗದಲ್ಲಿ ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಬೆನ್ನೆಲುಬಾಗಿ ಸಹಕಾರ ಕೊಡ್ತಿರುವ ರಕ್ಷಣಾ ಇಲಾಖೆಯಿಂದ, ಪೊಲೀಸ್ ಇಲಾಖೆಯಿಂದ ಧನ್ಯ ನಾಯಕ್ ಮೇಡಮ್, ಇವರಿಗೆ ನಮ್ಮ ಈ ಕಂಬಳ ಸಮಿತಿ ಪರವಾಗಿ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಳೆದ ವರ್ಷವೂ ಬಹಳಷ್ಟು ರೀತಿಯಲ್ಲಿ ನಮಗೆ ಸೇವೆಯನ್ನು ಕೊಟ್ಟಿದ್ದಾರೆ. ದಕ್ಷತೆಯಿಂದ ಯಾವುದೇ ಒಂದು ಲೋಪ ಇಲ್ಲದೆ ನಡೆಯಲಿಕ್ಕೆ ಕಾರಣ ಪೊಲೀಸ್ ಇಲಾಖೆ, ಅವರ ಸೇವೆಯನ್ನು ಕೊಂಡಾಡುತ್ತಿದೆ ಮೇಡಮ್. ಹಾಗೆ ಅತಿ ಮುಖ್ಯವಾಗಿ ಪ್ರಶಾಂತ್ ಕಾಜ್ ಅವರ ಬೆನ್ನೆಲುಬಾಗಿ ನಿಂತವರು ನವಾಜ್ ನರಿಂಗಾನ ಗ್ರಾಮ ಪಂಚಾಯತ್ನ ಅತಿ ಕಿರಿಯ ಅಧ್ಯಕ್ಷರಾಗಿಯೂ ಸಹ ಈ ಒಂದು ಕಂಬಳದ ಗಂಧ ಗಾಳಿ ಇಲ್ಲದೆ 1-2-3 ಕಂಬಳವನ್ನು ನೋಡಿದಂತ ಅನುಭವಿ ಕಳೆದ ವರ್ಷದ ಕಂಬಳವನ್ನು ನಡೆಸಿಕೊಟ್ಟ ರೀತಿ, ಅದನ್ನು ಮುನ್ನಡೆಸುವ ರೀತಿ ಈ ಬಾರಿ ಕೂಡ ತನ್ನ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುವುದು ಕೂಡ ಕಂಬಳದ ಯಶಸ್ಸಿಗೆ ಯಾವುದೇ ಒಂದು ಲೋಪ ಬರಬಾರದು, ವಿಘ್ನ ಬರಬಾರದು, ಯಾರಿಗೂ ನನ್ನಿಂದ ತೊಂದರೆ ಬರದು ನಿಟ್ಟಿನಲ್ಲಿ ಪ್ರತಿಯೊಂದು ದಿನ ಹಗಲು ರಾತ್ರಿ, ಈಗ ಒಂದು ರೀತಿಯಲ್ಲಿ ನಾನು ಹೇಳುವುದಾದ್ರೆ ಉತ್ಪ್ರೇಕ್ಷೆ ಅಲ್ಲ, ಅವರ ಆರೋಗ್ಯಕ್ಕೋಸ್ಕರ ಬೆಂಗಳೂರಿಗೆ ಚಿಕಿತ್ಸೆಗೆ ತೆರಳಬೇಕಿತ್ತು. ಖಾದರ್ ಸರ್ ಅವರಿಗೆ ಅಪಾಯಿಂಟ್ಮೆಂಟ್ ಬೇರೆ ಕೊಟ್ಟಿದ್ದಾರೆ. ಅದೆಲ್ಲವನ್ನ ಎಲ್ಲಿ ನಾನು ಹೋದ್ರೆ ಇಲ್ಲಿ ಮಿಸ್ ಆಗ್ತದೆ, ಈ ವ್ಯವಸ್ಥೆಯು ಸಂಘಟನೆ ಎಲ್ಲಿ ಅದರಲ್ಲಿ ಲೋಪ ಬರ್ತದೆ ಎಂಬ ಕಾರಣದಿಂದ ಅದನ್ನೆಲ್ಲ ದೂರ ಇಟ್ಟು ಈ ಕಂಬಳದ ಸಂಪೂರ್ಣ ವ್ಯವಸ್ಥೆಯನ್ನ ಅದರ ಹಿಂದೆ ಬಹಳಷ್ಟು ದುಡಿತಿರುವವರು ನವಾಜ್ ನರಿಂಗಾನ ಸರ್, ನಿಮ್ಮ ಸೇವೆಯನ್ನು ಕೊಂಡಾಡುತ್ತಾ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಕಂಬಳಕ್ಕೆ ಒಂದು ಉಪಾಧ್ಯಕ್ಷರುಗಳು ಬಹಳ ಹಿರಿಯರು, ಕಂಬಳದ ಕೋಣವನ್ನು ಕಟ್ಟಿ ಯಜಮಾನರಾಗಿ ಕಂಬಳ ವ್ಯವಸ್ಥಾಪಕರಾಗಿ ದುಡಿದವರು ನಮ್ಮ ಹಿರಿಯರು, ಶಾಂತಿಪಲ್ಕೆ ಶ್ರೀ ಬಿತ್ತಮಗರಾಯ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಿಗೆ ಒಂದಷ್ಟು ಸೇವೆ ಸಲ್ಲಿಸಿದವರು, ಪ್ರಸ್ತುತ ಕೂಡ ಮುಕ್ತೇಶ್ವರಾಗಿರುವವರು ಚಂದ್ರರಾಜ್ ಶೆಟ್ಟಿ ಮೋರ್ಲಗುತ್ತು, ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ.
ಹಾಗೆ ಅವರಿಗೆ ಸಹಕಾರ ಕೊಡ್ತಿರುವವರು ರಾಜ್ಯ ಅಥ್ಲೆಟ್ ದಸರಾದಲ್ಲಿ ಬಹಳಷ್ಟು ವರ್ಷಗಳ ಕಾಲ ದಾಖಲೆಯನ್ನು ನಿರ್ಮಿಸಿದಂತ ನಮ್ಮ ಅಥ್ಲೆಟ್ ಕರುಣಾಕರ್ ಶೆಟ್ಟಿ ಮೋರ್ಲ ಸರ್ ಅವರು ಕೂಡ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವರು. ದೊಡ್ಡ ದೊಡ್ಡ ಇವೆಂಟ್ಗಳನ್ನ ಮಾಡಿ ಅದರಲ್ಲಿ ಹೆಸರು ಪಡೆದವರು. ನಮ್ಮ ಕಂಬಳದ ಉಪಾಧ್ಯಕ್ಷರು ನಮಗೆ ಹೆಮ್ಮೆ ಸರ್, ನಿಮಗೆ ತುಂಬ ಸ್ವಾಗತ ಕೋರ್ತಾ ಇದ್ದೇವೆ. ಹಾಗೆ ಸುಮಾರು ವರ್ಷಗಳ ಹಿಂದೆ, ದಶಕಗಳ ಹಿಂದೆ ಅಂಬಲನಗರದಲ್ಲಿ ಕಂಬಳ ಮಾಡಿದಂತ ಕೀರ್ತಿವಂತರು. ಕಂಬಳದಲ್ಲಿ ಯಾವುದೇ ಒಂದು ಅಡೆತಡೆ ಬಂದಾಗ, ಯಾವುದಾದ್ರೂ ಲೋಪಗಳು ಬರುವ ಸಂದರ್ಭದಲ್ಲಿ ಅದಕ್ಕೆ ನೇರವಾಗಿ ಎದುರು ಹೋಗಿ ಎಲ್ಲವನ್ನ ನಿಭಾಯಿಸಿಕೊಂಡು ಬರುವವರು ನಮ್ಮ ಕಂಬಳದ ಈ ಟೀಮ್ ಅಲ್ಲಿ ಮುಖ್ಯ ರೂವಾರಿ ಮ್ಯಾಕ್ಸಿಮ್ ಸರ್. ಅವರ ಸೇವೆಯನ್ನು ಕೊಂಡೊಡುತ್ತಾ ಮ್ಯಾಕ್ಸಿಮ್ ಸರ್ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಈ ಕಂಬಳ ಯಶಸ್ವಿಯಾಗಿ ಮುನ್ನಡೆಯಬೇಕಾದ್ರೆ ಒಂದು ಗಟ್ಟಿಯಾದ ಕೋಶಾಧಿಕಾರಿ ಬೇಕು. ನಮಗೆ ಆರ್ಥಿಕವಾಗಿ ಸಬಲವಂತರಾದ ಕೋಶಾಧಿಕಾರಿ ದೇವರು ಕರುಣಿಸಿದ್ದಾನೆ, ಅಬ್ದುಲ್ ಜಲೀಲ್ ಮೋಟುಗೋಲಿ ಅವರು. ಸರ್ ನಿಮಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಕಂಬಳ ಸಮಿತಿಯಲ್ಲಿ ಪ್ರಮುಖರು ಬಹಳಷ್ಟು ಜನ ಇದ್ದಾರೆ. ಜೋಸೆಫ್ ಪುಟ್ಟಿನ ಬೋಲ್ರವರು ವೇದಿಕೆ ಸಮಿತಿ ಅಧ್ಯಕ್ಷರಾಗಿ ಬಹಳಷ್ಟು ಸೇವೆಯನ್ನು ಕೊಟ್ಟವರು. ಅವರ ಸೇವೆಯನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇನೆ. ಹಾಗೆ ಮಹಿಳಾ ಘಟಕದ ಅಧ್ಯಕ್ಷರು ಮಮತಾ ಡಿಎಸ್ ಗಟ್ಟಿ. ಈ ಕಂಬಳ 14ರಂದು ಸಮಾರೋಪಗೊಂಡ್ರು ಸಹ 15ರಂದು ವಿಶೇಷವಾದ ಒಂದು ಕಾರ್ಯಕ್ರಮ ಇದೆ, ಮಹಿಳೆಯರಿಗೆ ಕ್ರೀಡಾಕೂಟ. ಬಹಳ ವರ್ಷಗಳ ಕನಸು ನಮ್ಮದು. ಈ ಮಹಿಳಾ ಕ್ರೀಡಾಕೂಟವನ್ನ ಮಮತಾ ಗಟ್ಟಿ ಅವರ ನೇತೃತ್ವದಲ್ಲಿ ಸುಮಾರು ಲಕ್ಷ ಖರ್ಚು ಇದೆ. ಅದೆಲ್ಲವನ್ನ ಅವರ ತಲೆ ಮೇಲೆ ಭಾರವನ್ನು ಹಾಕೊಂಡಿದೆ. ನಾವೇನಿದ್ರು ಇಲ್ಲಿ ಹೊನಲು ಬೆಳಕಿನ ಒಂದು ಮತ್ತು ಈ ಕೆಸರುಗತೆ ಕರೆಯನ್ನು ಬಿಟ್ಟು ಹೋಗ್ತೇವೆ. ಬಾಕಿ ಎಲ್ಲ ಅವ್ಯವಸ್ಥೆಯನ್ನು ಅವರೇ ಮಾಡಲಿಕ್ಕಿದ್ದಾರೆ. ಸುಮಾರು 1,000 ಮಹಿಳೆಯರನ್ನು ಈಗಾಗಲೇ ಸಂಪರ್ಕಿಸಿದ್ದಾರೆ. ವಿಶೇಷವಾದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅವರು ಆಯೋಜನೆ ಮಾಡಿದ್ದಾರೆ. ಮರುದಿವಸ ಇಲ್ಲಿ ವಿಜೃಂಭಣೆಯ ಮಹಿಳಾ ಕ್ರೀಡಾಕೂಟಗಳು ನಡೆಯಲಿದೆ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ನಮ್ಮ ಕಂಬಳಕ್ಕೂ ಕೂಡ ಅವರ ಸಹಕಾರ ಪ್ರತಿಯೊಂದು ನಿಟ್ಟಿನಲ್ಲಿ ಇದೆ. ಅವರ ಮಹಿಳಾ ಘಟಕವನ್ನು ಬಹಳ ಚಂದ ರೀತಿಯಲ್ಲಿ ನಮ್ಮ ವ್ಯವಸ್ಥೆಗೋಸ್ಕರ ಅಣಿಗೊಳಿಸಿದ್ದಾರೆ. ಮೇಡಮ್, ನೀವು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು, 3 ಬಾರಿ ಜಿಲ್ಲಾ ಪಂಚಾಯತ್ ಪ್ರತಿನಿಧಿಯಾದವರು. ನಿಮ್ಮ ದಾಖಲೆಯನ್ನು ನೆನಪಿಸಿಕೊಳ್ತಾ ನಿಮಗೆ ಸ್ವಾಗತ ಕೊಡ್ತಾ ಇದ್ದೇನೆ. ಹಾಗೆ ನಮ್ಮ ತಹಶೀಲ್ದಾರ್ ಪುಟ್ಟರಾಜ್ ಸರ್, ಅಧಿಕಾರಿ ವರ್ಗದಲ್ಲಿ ನಮಗೆ ಯಾವುದೇ ಒಂದು ಸಂದರ್ಭ ಬಂದಾಗ ನಾವು ಖಾದರ್ ಸರ್ಗೆ ನಮ್ಮ ಸಭಾಧ್ಯಕ್ಷರಿಗೆ ಕರೆ ಮಾಡಿದಾಗ ಅವರು ನೇರವಾಗಿ ಹೇಳುವುದು, ತಹಶೀಲ್ದಾರ್ ಒಂದು ಕರೆ ಮಾಡಿ, ಎಷ್ಟು ದೊಡ್ಡ ಸಮಸ್ಯೆ ಇದ್ರು ಸಹ ಅದನ್ನ ಬಹಳ ಸುಲಭದಲ್ಲಿ ನಿಭಾಯಿಸಿಕೊಡುವುದು ನಮ್ಮ ತಹಶೀಲ್ದಾರ್ ಸರ್. ನಿಮ್ಮ ಸೇವೆಯನ್ನು ಕೊಂಡಾಡುತ್ತಾ ಮುಂದಕ್ಕೂ ಸಹ ನಮಗೆ ನಿಮ್ಮ ಸೇವೆ ಬೇಕು ಅಂತ ನೆನಪಿಸಿಕೊಳ್ಳುತ್ತಾ ನಿಮ್ಮ ಸೇವೆ ಸದಾಕಾಲ ಹೀಗೆ ಇರಲಿದ್ದ ಭಾವಿಸ್ತಾ ನರಿಂಗಾನ ಕಂಬಳದ ಈ ಒಂದು ಸಭೆಯಲ್ಲಿ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮಗೆ ಆರ್ಥಿಕವಾಗಿ ಸಮಿತಿಯಲ್ಲಿ ಒಂದಷ್ಟು ಗಟ್ಟಿ ಬೆನ್ನೆಲುಬಾಗಿ ನಿಂತವರಿದ್ದಾರೆ. ಅದರಲ್ಲಿ ನಾಸೀರ್ ನಡುಪದ ಸರ್ ಒಬ್ಬರು. ಉದ್ಯಮಿಗಳು, ಗುತ್ತಿಗೆದಾರರು, ಬೈಬರ್ತ್ ಅವರದು ಗುತ್ತಿಗೆಯಿಂದಲೇ ಕೂಡಿದಂತಹ ಕುಟುಂಬ. ನಮ್ಮ ಕಂಬಳಕ್ಕೆ ಸಹ ಕಷ್ಟ ಬಂದಾಗ ಅಥವಾ ಸಮಸ್ಯೆಗಳು ಬಂದಾಗ ನೇರವಾಗಿ ನಮಗೆ ಪ್ರತಿಸ್ಪಂದಿಸುವವರು. ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತಿಸಿದ್ದೇನೆ. ಇನ್ನು ಈ ಕಂಬಳದ ಮಹಾನ್ ಪೋಷಕರು, ನಮಗೆ ದೊಡ್ಡ ಪೋಷಕರು, ನಮ್ಮ ಪ್ರಶಾಂತ್ ಕಾಜ್ ಅವರ ಆತ್ಮೀಯ ಮಿತ್ರರು. ಯಾವುದೇ ಸಂದರ್ಭದಲ್ಲಿ ಇಲ್ಲೇ ಯಾವುದೇ ಕಾರ್ಯಕ್ರಮ ಇರಲಿ ಪ್ರಶಾಂತ್ ಕಾಜ್ ಅವರ ಜೊತೆಯಲ್ಲಿ ನಿಂತವರು ನಮ್ಮ ನಾರಿಯ ನಡಿಗೊತ್ತು ವಿಜೇಶ್ ನಾಯ್ಕರವರು. ಇಂದು ಕೂಡ ಬೆಳಗ್ಗೆ 9 ಗಂಟೆಗೆ ಬರ್ತೇನೆ ಅಂತ ಹೇಳಿದ್ರೆ ನಾವು ಹೇಳಿದಿರುವ ಸರ್ ಖಾದರ್ ಸರ್ ಬರುವುದು ಒಂದು 10 ಗಂಟೆ ನಂತರ ಬನ್ನಿ ಅಂತ ಹೇಳಿದ್ದೇವೆ. ಆ ಬೆಳಿಗ್ಗೆ 10 ಗಂಟೆಗೆ ಬಂದಿದ್ದಾರೆ. ತರಹ ಇಲ್ಲ, ಅವರಿಗೆ 2-3 ಕಾರ್ಯಕ್ರಮ ಇದೆ. ಆದ್ರೂ ಸಹ ಸಭಾಧ್ಯಕ್ಷರು ಅವರಿಗೆ ಬೇರೆ ಬೇರೆ ಕಾರಣಗಳಿಂದ ವಿಳಂಬವಾಗ್ತದೆ, ಅದೆಲ್ಲ ಸಹಿಸಿಕೊಂಡು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್, ನಿಮ್ಮ ಸೇವೆಯನ್ನು ಕೊಂಡೊಡುತ್ತಾ ನಿಮಗೆ ಇನ್ನಷ್ಟು ಸೇವೆ ಕಂಬಳಕ್ಕೆ ಬೇಕು ಅಂತ ಕೇಳಿಕೊಳ್ಳುತ್ತಾ ನಿಮ್ಮನ್ನು ಕೂಡ ಸ್ವಾಗತಿಸಿದ್ದೇನೆ. ಹಾಗೆ ನಮ್ಮ ಈ ಕಂಬಳದಲ್ಲಿ ಸನ್ಮಾನಗೊಳ್ಳಿಕ್ಕಿರುವವರು ಅಹಿಂದ ಜಿಲ್ಲಾಧ್ಯಕ್ಷರು ಎನ್ ಪದ್ಮನಾಭ ನನಿಗಾನ, ನಮ್ಮ ಗ್ರಾಮದ ಹೆಮ್ಮೆ. ನನಿಗಾನ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ ಕೆಲವು ವರ್ಷಗಳಿಂದ ಸೇವೆ ಸಲ್ಲಿಸಿದವರು. ಸಿಪಿಎಂ ಮೂಲಕ ಹೋರಾಟವನ್ನು ಆರಂಭಿಸಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ತೊಡಗಿಸಿಕೊಂಡವರು. ದಕ್ಷ, ನೇರ, ನಿಷ್ಠುರವಾದಿ ಹೋರಾಟಗಾರರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸಿ ಸರ್. ಹಾಗೆ ಮಂಗಳೂರು ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂತ ಮಹಮ್ಮದ್ ಮೋನು ಮಲಾರ್ ಅವರು ನಮ್ಮ ಈ ಒಂದು ಮಾಧ್ಯಮ ಈ ಒಂದು ಸಭೆಗೆ ಬಂದಿದ್ದಾರೆ. ಸಂವಾದ ಬೇರೆ ಇದೆ ಸರ್, ನಿಮಗೆ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಬಂಟ್ವಾಳ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರು, ಸದಸ್ಯರಾಗಿ ಕೂಡ ಜನಪ್ರಿಯರು. ನಮ್ಮ ಈ ಒಂದು ಸಭೆಗಳು ನಡೆಯುವಾಗ, ಕಂಬಳದ ಸಭೆ ನಡೆಯುವಾಗ ನಾವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೇವಲ ಸಂದೇಶವನ್ನು ಹಾಕಿಸಕ್ಕೆ ಅವರಿಗೆ ಕರೆ ಮಾಡಬೇಕೆಂದಿಲ್ಲ. ಅಷ್ಟು ಬದ್ಧತೆಯಿಂದ ಪ್ರತಿಯೊಂದು ಸಭೆಯಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮಕ್ಕೆ ಚಂದಗಾಣಿಸಿಕೊಡುವಂತಹ ಸಲಹೆ ಸೂಚನೆ ಕೊಡ್ತಿರೋರು. ಸರ್, ನಿಮಗೆ ಈ ಕಂಬಳ ಸಮಿತಿ ಪರವಾಗಿ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ನಿತ್ಯ ನಿರಂತರ ಬರ್ತಿರೋರು ನಮ್ಮ ಪ್ರವೀಣ್ ಸರ್, ಅವರು ನಮ್ಮ ಕಂಬಳದ ಮಹಾನ್ ಪೋಷಕರು ಕೂಡ ಸಲಹೆ ಸೂಚನೆ ಕೊಡುವ ಮೂಲಕ ನಮ್ಮಲ್ಲಿ ಏನಾದರೂ ದೋಷಗಳು ಬರದಂತೆ ಅದನ್ನ ಬಹಳ ಸುಲಭವಾಗಿ ಚಾಕುಚಕ್ಯತೆಯಿಂದ ನಿಭಾಯಿಸುವಂತ ಪ್ರವೀಣ್ ಅವರು, ಅವರನ್ನು ಕೂಡ ಈ ಹಾಗೆ ಎಲ್ರಿಗೂ ನಮಸ್ಕಾರ. ಪ್ರಥಮತವಾಗಿ ಮಂಗಳೂರಿಂದ ನಮ್ಮ ಕಡೆ ಮಾಧ್ಯಮದವರು ಬಂದವರಿಗೆ ಪ್ರತ್ಯೇಕವಾಗಿ ಸ್ವಾಗತ. ನನ್ನ ಉಲ್ಲಾಲ ಗ್ರಾಮದವರಿಗೆ ಕೂಡ ಒಟ್ಟಿಗೆ ಸ್ವಾಗತ. ನೀವೆಲ್ಲ ಬಹಳಷ್ಟು ಕಾದಿದ್ದೀರಿ. ನಮ್ಮ ಸಭಾಧ್ಯಕ್ಷರ ಪರವಾಗಿ ನಿಮಗೆ ನಾನು ಕೂಡ
ಕ್ಷಮೆಯನ್ನು ಯಾಚಿಸ್ತೇನೆ. ಯಾಕೆಂತ ಕೇಳಿದರೆ ಅವರು ಬರುವ ಅವರ ವಿಮಾನ ಸ್ವಲ್ಪ ಲೇಟ್ ಆಯಿತು. ತದನಂತರ ಭಾಳಷ್ಟು ಶೆಡ್ಯೂಲ್ ಇದ್ದ ಕಾರಣ ಅವರಿಗೆ ಇಲ್ಲಿ ಬರಲಿಕ್ಕೆ ಅನಾನುಕೂಲ ಆಯಿತು. ಅದರಲ್ಲಿ ಕೂಡ ನನ್ನ ಒತ್ತಾಯದ ಮೇರೆಗೆ ನನ್ನ ಕಿರಿಕಿರಿಯ ಮೇಲೆಗೆ ಇನ್ನೂ ಅರ್ಧ ಗಂಟೆ ಬೇಗ ಬಂದರು. ಅದು ನಮಗೆ ಸಂತೋಷ. ಇನ್ನೂ 1 ಗಂಟೆ ಆಗ್ತಿತ್ತು ಅಂತ ನನ್ನ ಆಲೋಚನೆ ಇತ್ತು. ಒಟ್ಟಿನಲ್ಲಿ ನೀವು ಬೇಗ ಬಂದಿದ್ದೀರಿ. ನಿಮಗೂ ಕೂಡ ನನ್ನ ಕಮಲ ಸಮಿತಿಯ ಪರವಾಗಿ, ಊರವರ ಪರವಾಗಿ, ಎಲ್ಲರ ಪರವಾಗಿ ಸಭಾಧ್ಯಕ್ಷರಿಗೆ ಪ್ರಥಮವಾಗಿ ಸ್ವಾಗತವನ್ನು ಬಯಸ್ತೇನೆ. ನಾಳ್ದು 13ನೇ ತಾರೀಕಿಗೆ ನಮ್ಮ ಲವಕುಶ ಜೋಡುಕರ ಕಂಬಳ ಇದು 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಕಳೆದ ವರ್ಷ ಈ ಕಂಬಳ ಬಹಳಷ್ಟು ವಿಜೃಂಭಣೆಯಿಂದ ನಡೆದಿದೆ. ಜಿಲ್ಲಾ ಕಂಬಳದಲ್ಲಿ ನಮ್ಮ ಕಂಬಳವೂ ಕೂಡ ವ್ಯಕ್ತಿಗಳಿಗೆ, ಕಂಬಳ ಅಭಿಮಾನಿಗಳಿಗೆ ನಮ್ಮ ಕಂಬಳ ಕೂಡ ಒಂದು ಸೂಕ್ತವಾದ ಜಾಗದಲ್ಲಿ ಆಗಿದೆ. ಎಲ್ಲ ಬೇಕಾದ ರೀತಿಯಲ್ಲಿ ಕಂಬಳವನ್ನು ಮುಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಿ ನಮ್ಮ ಕಮಲ ಸಮಿತಿಯ ಮಾಜಿ ಅಧ್ಯಕ್ಷರು ಇದ್ದಾರೆ, ಉಪಾಧ್ಯಕ್ಷರಾದಂಥ ನವೀನಣ್ಣ ಇದ್ದಾರೆ, ಕಮಲ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದಂಥ ಲೋಕೇಶ್ ಶೆಟ್ಟರು ಇದ್ದಾರೆ, ಪಿ ಆರ್ ಶೆಟ್ಟರು ಎಲ್ಲ ಇದ್ದಾರೆ. ಇವರೆಲ್ಲ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಬಂದಂಥ ಎಲ್ಲ ಕೋಣದ ಯಜಮಾನರು ನಮ್ಮ ಮೇಲೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದು ಒಂದು ರೀತಿಯ ನಮಗೆ ಖುಷಿ. ಇದಕ್ಕೆಲ್ಲ ಕಾರಣ ಯಾವಂತ ಹೇಳಿದರೆ ನಮ್ಮ ಭಾಗದ ಸಭಾಧ್ಯಕ್ಷರು ಸನ್ಮಾನ್ಯ UT ಖಾದರ್ ಅವರು ಒಬ್ಬ ಸಮಾನ ಮನಸ್ಕರು, ಎಲ್ಲ ಜಾತಿ ಧರ್ಮದವರು ಒಂದೇ ತಕ್ಕಡಿಯಲ್ಲಿ ತೆಗೆದುಕೊಳ್ಳುವಂಥ ದೊಡ್ಡ ಗುಣ ಇರುವಂಥ ಸಾಮಾನ್ಯ ವ್ಯಕ್ತಿ, ದೊಡ್ಡ ಗುಣ ಉಳ್ಳಂಥ ಸಾಮಾನ್ಯ ವ್ಯಕ್ತಿ. ಇಂಥ ವ್ಯಕ್ತಿಯನ್ನು ಇದ್ದು ನಾವು ಇವತ್ತು ಈ ಕುಗ್ರಾಮದಲ್ಲಿ ಗಡಿ ಪ್ರದೇಶದಾದಂಥ ಕೇರಳದ ಭಾಗದಲ್ಲಿ ನಾವು ಇವತ್ತು ಈ ನರಿಂಗಾನ್ ಎಂಬ ಪ್ರದೇಶದಲ್ಲಿ ನಾವು ಇವತ್ತು ಕಂಬಳವನ್ನು ಮಾಡಲಿಕ್ಕೆ ಕಾರಣಕರ್ತರು ಅಂತ ಹೇಳಿದರೆ ಸನ್ಮಾನ್ಯ UT ಖಾದರ್ ಅವರು. ಈ ಭಾಗದ ಬಹಳಷ್ಟು ಹಿರಿಯರು ಇದ್ದು ಎಲ್ಲ ವರ್ಗದವರನ್ನು ಗಣನೆಗೆ ತಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಪ್ರಥಮ ಅವರ ಆದ್ಯತೆ ಅಂತ ಹೇಳಿದರೆ ಈ ಭಾಗದ ಎಲ್ಲ ಜನ ಇದರಲ್ಲಿ ರಾಜ್ಯಕ್ಕೆ ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಮೊದಲ ಚಿಂತನೆ ಅವರದು. ಒಟ್ಟಿನಲ್ಲಿ ಈ ನರಿಂಗಾನವನ್ನು ಒಂದು ತುಳು ಗ್ರಾಮವಾಗಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಈ ಭಾಗದಲ್ಲಿ 20 ಎಕರೆ ಜಮೀನು ಈಗಾಗಲೇ ಇದೆ. ಈಗಾಗಲೇ ಕಂಬಳಕ್ಕೆ 5 ಎಕರೆಯನ್ನು ಈಗಾಗಲೇ ತಹಸೀಲ್ದಾರರ ಮುಖಾಂತರ ಈಗ ನಮಗೆ ಮೀಸಲಾತಿಯಾಗಿ ಕೊಟ್ಟಿದ್ದಾರೆ. ಇನ್ನೂ 15 ಎಕರೆ ಜಾಗವನ್ನು ಸನ್ಮಾನ್ಯ ಸಭಾಧ್ಯಕ್ಷರು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ತುಳು ಗ್ರಾಮ ಮತ್ತು ಬೇರೆ ಬೇರೆ ಹಳ್ಳಿಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವಿವಿಧ ರೀತಿಯಲ್ಲಿ ಯಶಸ್ವಿಯಾಗಿ ನಡೆಸಬೇಕಾದ್ರೆ ಇಂಥ ಜಾಗ ಬೇಕಂತೇಳಿ ನಾವು ಇದನ್ನು ಕಾಯ್ದಿರಿಸುವಲ್ಲಿ ಪ್ರಯತ್ನವನ್ನು ಮಾಡಿದಂಥ ಸನ್ಮಾನ್ಯ ಸಭಾಧ್ಯಕ್ಷರು. ನಮಗೆ ಈ ಸಲದ ಕಂಬಳದಲ್ಲಿ ನಾವೊಂದು ವಿಶೇಷವಾಗಿ ಸನ್ಮಾನ್ಯ ಶಾಸಕರು ನಮ್ಮ ಸಭಾಧ್ಯಕ್ಷರು ಹೇಳಿದರು, ದಲಿನಲ್ಲಿ ಹೊಸ ಕಾನ್ಸೆಪ್ಟ್ ಇಜ್ಜ ನಮ್ಮ ಕಂಬಳಡ ಅಂತ. ಅದಕ್ಕೆ ನಾವೆಲ್ಲ ಒಂದು ಹೊಸ ರೀತಿಯಲ್ಲಿ ಎಲ್ಲ ಕೋಣಗಳ ಯಜಮಾನರುಗಳಿಗೆ ನಾವೊಂದು ಬೆಳ್ಳಿಯ ಪದಕವನ್ನು ಕೊಟ್ಟು ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಅದರ ಒಟ್ಟಿಗೆ ಇಷ್ಟೆಲ್ಲ ಕಂಬಳ ನಡೆದರೂ ಕೂಡ ನಾವೆಲ್ಲ ಪ್ರಥಮ ಮತ್ತು ದ್ವಿತೀಯ ಅದು ಈ ಸಲ ನಾವು ಇವರು ಹೇಳಿದರು ತೃತೀಯ ಮತ್ತು ಚತುರ್ಥ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರು. ನಾನು ಮತ್ತೆ ನಮ್ಮ ಪಿ ಆರ್ ಶೆಟ್ಟರ್ ಮತ್ತು ನವೀನಣ್ಣನ ಹತ್ರ ಲೋಕೇಶನ್ ಹತ್ರ ಕೇಳಿದೆ, ಇದರಲ್ಲಿ ಏನು ಸಮಸ್ಯೆ ಬರ್ಬೋದು ಅಂತ. ಸಮಸ್ಯೆ ಏನಿಲ್ಲ, ನೀವು ಇಡಿ ಅಂತೀರಿ, ನಿಮ್ಮ ಸಭಾಧ್ಯಕ್ಷರು ಏನು ಹೇಳ್ತಾರೆ ಅದನ್ನು ನೀವು ಮಾಡಿ, ಅದಕ್ಕೆ ನಾವು ಮಂಜೂರಾಗುತ್ತೇವೆ ಅಂತ ಹೇಳಿದರು. ಹಾಗೆ ನಮ್ಮ ತೃತೀಯ ಮತ್ತು ಚತುರ್ಥ ಬಹುಮಾನವನ್ನು ಇಟ್ಟಿದ್ದೇವೆ. ಇದರ ಒಟ್ಟಿಗೆ ವಿಶೇಷ ಅಂತ ಹೇಳಿದರೆ 1-2 ಕೋನಗಳಿಗೆ ಮಾತ್ರ ಹಿರಿಯ ಸಾಧಕ ಮಾಡಿದಂಥ ರಿಟೈರ್ಡ್ ಕೋನಗಳನ್ನು 1-2 ಕೋನಗಳನ್ನು ಮಾತ್ರ ಸನ್ಮಾನ ಮಾಡ್ತಿದ್ರು. ನಾವು ಆಗಲ್ಲ, ನಾವು 4 ಕೋನಗಳಿಗೆ ಸನ್ಮಾನವನ್ನು ಮಾಡ್ತೇವೆ. ಈ ಕಮಲದ ಇತಿಹಾಸದಲ್ಲಿ ಲೋಕೇಶನ್ನ ನವೀನನ್ನ ನಾವು 4 ಕೋನಗಳಿಗೆ ಮಾಡೋದು ಇದು ಪ್ರಥಮ. ಇದೆಲ್ಲ ನಮ್ಮ ಚಿಂತನೆ ಎಲ್ಲ ನಮ್ಮ ಶಾಸಕರಿಗೆ ಜಾಸ್ತಿ ಕಮಲದ ಅನುಭವ ಇಲ್ಲದಿದ್ದರೂ ಕೆಲವೊಂದು ಸಮಾಲೋಚನೆ ಮಾಡುವಾಗ ಬೇಕಾದ ವಿಚಾರವನ್ನು ಚಿಂತನೆ ಮಾಡುವ ದೊಡ್ಡ ಗುಣ ಇದ್ದಂಥ ವ್ಯಕ್ತಿ. ಇದೆಲ್ಲ ನಮ್ಮ ಪ್ರೇರಣೆ ಅವರದು, ನಾವು ಅದನ್ನು ಕಾರ್ಯರೂಪಕ್ಕೆ ತಂದದ್ದು ಮಾತ್ರ. ಇದೆಲ್ಲ ನಮ್ಮ ಶಾಸಕರು ಮಾಡಿದಂಥ ವ್ಯವಸ್ಥೆ ಮತ್ತು ಯೋಚನೆ. ಇದನ್ನೆಲ್ಲ ನಾವು 4 ಕೋನಗಳಿಗೆ ಮಾಡಿದ್ದೇವೆ. ಈಗಾಗಲೇ ಚೆನ್ನ ಅಂತ ಹೇಳಿ ಒಂದು ಕೋನಗೆ, ದೋಣಿ ಅಂತ ಒಂದು ಹೇಳುವ ಕೋನಗೆ, ಇನ್ನೊಂದು ಪಾಂಡು ಅಂತ ಹೇಳುವ ಕೋನಗೆ, ಇನ್ನೊಂದು ತಾಟೆ ಅಂತ ಹೇಳುವ ಕೋನಗಳಿಗೆ, ಇದಕ್ಕೆಲ್ಲ ನಾವು ಗೌರವಪೂರ್ವಕವಾಗಿ ಗೌರವ ಮಾಡುವಂಥ ಕಾರ್ಯಕ್ರಮ. ಅದರ ಒಟ್ಟಿಗೆ ನಾವು ಇದನ್ನು ಒಂದು ಬೇರೆ ರೀತಿಯಲ್ಲಿ ಎಲ್ಲ ಕಡೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಗೌರವಿಸುವ ಒಂದು
ಆದ್ಯತೆ ಇದೆ. ನಾವು ಒಂದು ಬೇರೆ ರೀತಿಯಲ್ಲಿ ಈ ಕಮಲದಲ್ಲಿ ಬೇರೆ ಕಾನ್ಸೆಪ್ಟಲ್ಲಿ ನಾವು ಇದನ್ನು ಇವತ್ತು ಕಮಲದ ಕೋನಗಳಿಗೆ ನಾವು ಗೌರವಪೂರ್ವಕವಾಗಿ ಬೆಳ್ಳಿಯ ಒಂದು ಚೈನನ್ನು ಹಾಕಿ, ಕೊರಳಿಗೆ ಒಂದು ಚೈನನ್ನು ಹಾಕಿ ಗೌರವಿಸುವಂಥ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದು ದೊಡ್ಡ ದೊಡ್ಡ ವಿಚಾರ ಅಂತ ಅಲ್ಲ, ಒಂದು ಹೊಸ ಆಯಾಮವನ್ನು ಮತ್ತು ಹೊಸ ಒಂದು ರೂಪವನ್ನು ಕಮಲದಲ್ಲಿ ನಾವು ತಂದಿದ್ದೇವೆ. ಒಟ್ಟಿನಲ್ಲಿ ಕಮಲ ಯಶಸ್ವಿ ಆಗಬೇಕು. ಈ ಭಾಗಕ್ಕೆ ಈ ಒಂದು ಮೆರುಗು ಬರುವಂಥ ವಿಚಾರ. ಇವತ್ತು ಒಂದು ವಿಚಾರ ಅಂತ ಹೇಳಿದರೆ, ಕಂಬಳದಲ್ಲಿ ಎಲ್ಲ ಜಾತಿ ಧರ್ಮದವರು ಕೂಡುವ ಒಂದು ಸಮಾರಂಭ ಇದ್ದರೆ ಅದು ಕಮಲಕೂಟ ಮಾತ್ರ. ಇದು ಯಾವ ಜಾತಿ ಯಾವ ಧರ್ಮಕ್ಕೆ ಯಾವ ಜಾತಿ ಧರ್ಮದವರಿಗೆ ಅಡ್ಡಿ ಆಗದಂಥ ವಿಚಾರ. ಇವು ನಮ್ಮ ಸಭಾಧ್ಯಕ್ಷರ ನಿಲುವು ಏನಂತ ಹೇಳಿದರೆ, ಈ ಭಾಗದಲ್ಲಿ ಕೋಮು ಸೌಹಾರ್ದತೆ ಒಂದು ದ್ಯೋತಕವಾದ ಒಂದು ನನ್ನ ಕ್ಷೇತ್ರ ಆಗಬೇಕು. ನನ್ನ ಕ್ಷೇತ್ರದಲ್ಲಿ ಯಾವುದೇ ಸಂದರ್ಭ ಬಂದರೂ ಕೂಡ ಸೌಹಾರ್ದತೆಗೆ ನಮ್ಮ ಕ್ಷೇತ್ರನೇ ಆದ್ಯತೆ ಕೊಡುವಂತೆ ಆಗಬೇಕು. ಆದ್ದರಿಂದ ಈ ಕಮಲವನ್ನು ನೀವು ಯಶಸ್ವಿಯಾಗಿ ಎಲ್ಲ ಜಾತಿ ಧರ್ಮದವರನ್ನು ಸೇರಿಸಿ ಮಾಡಬೇಕು. ಇಲ್ಲಿ ಒಟ್ಟಿನಲ್ಲಿ ಸಾಮರಸ್ಯದ ಒಂದು ಕೊಂಡಿ ಆಗಬೇಕು ಎಂಬ ಇರಾದೆಯಿಂದ ಈ ಕಮಲವನ್ನು ಸನ್ಮಾನ್ಯ ಶಾಸಕರು ಆಯೋಜನೆ ಮಾಡಲಿಕ್ಕೆ ಪ್ರಥಮ ಕಾರಣ ಅಂತ ಹೇಳಿದರೆ, ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಮಾಡಿದರೂ ಕೂಡ ಈ ಎಲ್ಲ ವರ್ಗದವರಿಗೆ ಸಮಾನವಾಗಿ ಭಾಗವಹಿಸಲು ಆಗುವುದಿಲ್ಲ. ಇದರಲ್ಲಿ ಮುಸ್ಲಿಂ, ಹಿಂದೂ, ಕ್ರಿಶ್ಚಿಯನ್ ಎಲ್ಲ ಜಾತಿ ಧರ್ಮದವರು ಕೂಡ ಈ ಕೋನವನ್ನು ಕಟ್ಟಿ ಸಲಹೆ ಅದನ್ನು ಸ್ಪರ್ಧೆಗಿಳಿಸುವಂಥ ಅವಕಾಶ ಇದೆ. ಇದರಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ಇಂಥ ಜಾತಿಯವರಿಗೆ ಮಾತ್ರ ಅಂತ ಹೇಳಿ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಆದ್ದರಿಂದ ಇದೊಂದು ಇದು ಬೇರೆ ಬೇರೆ ಸೌಹಾರ್ದ ಕೂಟ ಮಾಡುವುದಕ್ಕಿಂತ ನನ್ನ ಅನಿಸಿಕೆಯ ಪ್ರಕಾರ ಇನ್ನೂ ಇದನ್ನು ವಿಜೃಂಭಣೆಯನ್ನು ಮಾಡಿ ಈ ಭಾಗದ ಎಲ್ಲ ವರ್ಗದವರಿಗೆ ಈ ಕಂಬಳವನ್ನು ಇನ್ನೂ ಮೆರುಗು ತಂದು ಮಾಡುವುದು ಯಶಸ್ವಿ. ಇದು ಜನರ ಮನಸ್ಸನ್ನು ಮುಟ್ಟುವ ಒಂದು ಪ್ರಥಮ ಆದ್ಯತೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಲ್ಲ. ಇದನ್ನೆಲ್ಲ ನಾವು ಆಯೋಜನೆ ಮಾಡಿದ್ದೇವೆ. ಈ ಕಂಬಳವನ್ನು ಯಶಸ್ವಿಯಾಗಿ ನಾವು ಮಾಡಬೇಕು. ನಮ್ಮ ನಿರೀಕ್ಷೆ ಇದೆ. ಕಳೆದ ಸಲ 187 ಜೋಡಿ ಕೋನಗಳು ಬಂದಿದೆ. ಈ ಸಲ 200ರಿಂದ 225ವರೆಗೆ ಬರ್ಬೋದು ಅಂತ ನಮ್ಮ ಅನಿಸಿಕೆ. ಇದರಲ್ಲಿ ಒಂದು ವಿಶೇಷತೆ ಇತ್ತು, ಅದು ಈ ಸಲದ ಕಂಬಳದ ಒಂದು ನಿಯಮದ ಪ್ರಕಾರ ಆಗಲಿಲ್ಲ. ಕೋನಗಳಲ್ಲಿ ಸಣ್ಣ ಹಲ್ಲು ಹಾಕದ ಕೋನಗಳನ್ನು ಒಂದು ಸ್ಪರ್ಧೆ ಕಳೆದ ವರ್ಷ ಇಟ್ಟಿದ್ದೇವೆ. ಆದರೂ ಈ ಸಲ ನಾನು ಒಂದು ಉಪಾಧ್ಯಕ್ಷರಾಗಿ ಮಾಡಿ ನನಗೂ ಕೂಡ ಮತ್ತೆ ರೂಲ್ಸ್ ಬ್ರೇಕ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾವು ಈ ಸ್ಪರ್ಧೆಯನ್ನು ಬಿಟ್ಟಿದ್ದೇವೆ. ಆದರೂ ಕೂಡ ಈ ಸಲ ಎಲ್ಲ ಕೋನಗಳಿಗೆ ಗೌರವ ಸಿಕ್ಕಬೇಕಂತ ಹೇಳಿ ಆ ಇರಾದೆಯಿಂದ ನಾವು ಬೆಳ್ಳಿ ಪದಕವನ್ನು ಕೊಟ್ಟದ್ದು. ಆ ಬಂದ ಕೋನಗಳಿಗೆ ಒಂದು ಗೌರವ ಸಿಗಬೇಕು, ಆ ಓಡಿಸಿದವರಿಗೆ ಒಂದು ಸ್ಮರಣಿಕೆ ಎಲ್ಲ ಸಿಗಬೇಕು ಅಂತ ಹೇಳಿ ನಾವು ಅದನ್ನು ಮಾಡಿದ್ದು. ಅದರಲ್ಲಿ ಕೂಡ ನಮ್ಮ ನವೀನನ್ನ ಹೇಳಿದರು, ನಿಮ್ಮ ಸಭಾಧ್ಯಕ್ಷರು ಹೇಳಿದರೆ ನೀವು ಮಾಡಿ ಅಂತ ಹೇಳಿದರು. ಆದರೂ ನಾವು ರೂಲ್ಸ್ ಬ್ರೇಕ್ ಮಾಡುವಂಥ ವಿಚಾರ ಸರಿಯಾಗುವುದಿಲ್ಲ ಅಂತ ಹೇಳಿ ನಾವು ಆ ಸ್ಪರ್ಧೆಯನ್ನು ಬಿಟ್ಟಿದ್ದೇವೆ. ಮುಂದಿನ ವರ್ಷ ಅದನ್ನು ಮತ್ತೆ ಚರ್ಚೆಗೆ ತಂದು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಒಟ್ಟಿನಲ್ಲಿ ನಮ್ಮದು ನಾಳ್ದು 13ನೇ ತಾರೀಕಿಗೆ ಕಂಬಳ ನಡೆಯಲಿಕ್ಕಿದೆ. ಇದಕ್ಕೆ ಈ ಭಾಗದ ಎಲ್ಲ ಹಿರಿಯರನ್ನು, ಈ ಭಾಗದ ದಾರ್ಶನಿಕರನ್ನು, ಈ ಭಾಗದ ದೈವಜ್ಞರನ್ನು ಎಲ್ಲ ಈ ಸೀಮೆಯ ಪ್ರಥಮತವಾಗಿ ಈ ಸೀಮೆಯ ನೀಲೇಶ್ವರ ತಂತ್ರಿಯನ್ನು ಕರೆದು ನಾವು ನಮ್ಮ ಸಭಾಧ್ಯಕ್ಷರ ಆದೇಶದ ಮೇರೆಗೆ ಒಂದು ವೇಳೆ ನೀಲೇಶ್ವರ ತಂತ್ರಿಯವರು ಮತ್ತು ಸಭಾಧ್ಯಕ್ಷರು ಭಾರಿ ಆತ್ಮೀಯರು, ಆದ್ದರಿಂದ ಅವರು ಪ್ರಥಮ ಆದ್ಯತೆ ಕೊಟ್ಟದ್ದು. ಈ ಸಲ ಕಳೆದ ಸಲ ಹೇಳಿದರು, ಈ ಸಲ ನೀಲೇಶ್ವರ ತಂತ್ರಿಯವರನ್ನು ನೀವು ಆಹ್ವಾನಿಸಬೇಕು, ಅದು ನಾನು ಹೇಳಿದ್ದೇನೆ ಅಂತ ಹೇಳಿ. ನಾನು ಹೋದಾಗ ಅವರು ಹೇಳಿದರು ಕೂಡ, ನಾನು ಯಾವುದಕ್ಕೆ ಹೋಗಲಿಲ್ಲ. ನಿಮ್ಮ ಖಾದರ್ ಸರ್ ಹೇಳಿದ ನಂತರ ನಾನು ಬರದೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಆದ್ದರಿಂದ ನಾನು ಖಂಡಿತವಾಗಿ ಬರ್ತೇನೆ ಅಂತ ಹೇಳಿ ಈ ಕರೆಯ ಉದ್ಘಾಟನೆಯನ್ನು ಸನ್ಮಾನ್ಯ ನೀಲೇಶ್ವರ ಉಚ್ಚಿಲ್ ತಂತ್ರಿಯವರು ಮಾಡಲಿಕ್ಕಿದ್ದಾರೆ. ಈ ಭಾಗದ ಎಲ್ಲ ಗಡಿಕಾರರು, ಈ ಭಾಗದ ಮಸೀದಿಯ ಧರ್ಮಗುರುಗಳು, ಚರ್ಚಿನ ಧರ್ಮಗುರುಗಳು, ಈ ಭಾಗದ ಹಿರಿಯರನ್ನು ಇದ್ಕೊಂಡು ಒಂದು 10-20 ಜನವನ್ನು ಹಿಡ್ಕೊಂಡು ನಾವು ಬೆಳಗಿನ ಅದು ಎಲ್ಲ ಇಲ್ಲಿ ಈ ಭಾಗದಲ್ಲಿ ಬಹಳಷ್ಟು ದೈವ ಮತ್ತು ದೇವಸ್ಥಾನ. ಇದು ನರಿಂಗಾಣ ಅಂತ ಹೇಳಿದ್ರೆ ಇದರ ಪಕ್ಕದಲ್ಲಿ ಎಲ್ಲ ಕಡೆ ದೈವ ಮತ್ತು ದೇವಸ್ಥಾನ ಮತ್ತು ದೇವಸ್ಥಾನ ಇದು ಎರಡು ಇದ್ದು ಈ ಜಾಗ. ಅದಕ್ಕೆ ಕಳೆದ ಸಲ ನಮಗೆ 23 ದಿನದಲ್ಲಿ ಕರೆಯನ್ನು ಮಾಡಿ ನಾವು ಕಮಲ ಮಾಡಿದೆ ಅಂತ ಹೇಳಿದರೆ ಇದಕ್ಕೆ ಈ ಭಾಗದ ದೈವದೇವರ ಸಾಕ್ಷಿ, ದೈವದೇವರ ಸಾನ್ನಿಧ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಒಟ್ಟಿನಲ್ಲಿ ನಾವು ಈ ಸಲ ಕೂಡ ಈ ಭಾಗದ ಎಲ್ಲ ದೈವದೇವರಿಗೆ ಪ್ರಥಮತವಾಗಿ ನಾವೆಲ್ಲ ಕಾಣಿಕೆ ಇಟ್ಟು, ಎಲ್ಲ ಹರಕೆಯನ್ನಿಟ್ಟು, ಎಲ್ಲ ವರ್ಗದವರನ್ನು ಕಲಿಸಿ ಅವರಲ್ಲಿ ದೈವದೇವರ ಹತ್ರ ಆಮಂತ್ರಣ ಇಟ್ಟು ನಾವೆಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡಬೇಕಂತ ಹೇಳಿ
ದೈವದವರ ಹತ್ರ ನಾವು ಎಲ್ಲ ವಿನಮ್ರವಾಗಿ ಬೇಡಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇಂದಿನವರೆಗೆ ಯಾವುದೇ ಅಡೆತಡೆ ಇಲ್ಲದೆ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿದೆ. 4 ದಿನ ಕಾರ್ಯಕ್ರಮ ಯಶಸ್ವಿಯಾಗಲಿ. ತಾವುಗಳು ತಮ್ಮ ಮಾಧ್ಯಮ ಪತ್ರಿಕೆದವರು ನಮ್ಮ ಈ ಕಮಲವನ್ನು ಯಶಸ್ವಿ ಮಾಡಿ ಕೊಡಬೇಕು. ನಮ್ಮ ಸಭಾಧ್ಯಕ್ಷರ ಕನಸೇನಿದೆ ಅದನ್ನೆಲ್ಲ ಅವರು ಮುಂದಿನ ಅವರ ಮಾತಲ್ಲಿ ಹೇಳ್ತಾರೆ. ಒಟ್ಟಿನಲ್ಲಿ ನಮ್ಮ ಕಮಲವನ್ನು ಯಶಸ್ವಿ ಮಾಡಿಕೊಡಿ. ಇದರ ಒಟ್ಟಿಗೆ 13ರಿಂದ 14ರವರೆಗೆ 14ರ ಸಂಜೆ ಒಳಗೆ ನಮ್ಮ ಈ ಕಮಲವನ್ನು ಅಚ್ಚುಕಟ್ಟಾಗಿ ಮುಗಿಸುವಲ್ಲಿ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಈ ಮುಖಾಂತರ ಕಮಲದ ಕೋನದ ಯಜಮಾನರುಗಳಿಗೆ ನಾವು ಈ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದ ಮುಖಾಂತರ ನಾವು ಮನವಿಯನ್ನು ಮಾಡ್ತೇವೆ. ತಾವು ತಮ್ಮ ಕೋನಗಳನ್ನು ತಂದು ಈ ಸ್ಪರ್ಧಾಕೂಟದಲ್ಲಿ ಭಾಗವಹಿಸಿ ತಮ್ಮ ಯಶಸ್ವಿಯನ್ನು ಕಾಣುವಲ್ಲಿ ಯಶಸ್ವಿ ಆಗಬೇಕು ಅಂತ ಹೇಳಿ ನಮ್ಮ ಕೋನದ ಎಲ್ಲ ಯಜಮಾನರುಗಳಿಗೆ ನಾನು ಈ ಸಂದರ್ಭದಲ್ಲಿ ಆಮಂತ್ರಿಸುತ್ತಾ ಮುಂದಿನ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ. ಬಹಳಷ್ಟು ಜನ ಈ ಭಾಗದ ವೇದಿಕೆಯಲ್ಲಿದ್ದಾರೆ. ನಾನು ಎಲ್ಲರ ಹೆಸರನ್ನು ಹೇಳಿದ ಕೂಡ ಸಮಸ್ಯೆ ಆಗುತ್ತೆ. ನಿಮಗೆಲ್ಲ ಆದ್ಯಪೂರ್ವಕವಾಗಿ ಗೌರವಿಸ್ತಾ ನಿಮಗೆಲ್ಲ ಸ್ವಾಗತವನ್ನು ಬಯಸ್ತೇನೆ. ಮಗದೊಮ್ಮೆ ನಮ್ಮ ACP ಅವರ ಧನ್ಯ ಮೇಡಮ್ ಅವರು ಮತ್ತು ತಹಶೀಲ್ದಾರರು ನಮ್ಮ ಸರ್ಕಾರದ ಇಬ್ಬರು ಪ್ರತಿನಿಧಿಯಾಗಿ ನಿಮ್ಮಿಂದಾಗಿ 4 ಕಮಲ ಯಶಸ್ವಿಯಾಗಲಿಕ್ಕೆ ನೀವೇ ಕಾರಣರಾಗ್ತೀರಿ. ನಮ್ಮ ಎಲ್ಲ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ತಾವು ಮಾಡ್ತೀರೆಂಬ ಭರವಸೆ ಇದೆ. ತಮ್ಮ ಸನ್ಮಾನ್ಯ ತಹಶೀಲ್ದಾರ್ ಅವರಿಗೆ ಕೂಡ ನೀವು ಕೂಡ ನಮ್ಮ ಕಾರ್ಯಕ್ರಮದ ಒಟ್ಟಿಗೆ ನಮ್ಮ ಸಭಾಧ್ಯಕ್ಷರಿಗೆ ಯಾವುದೇ ಕಿರಿಕಿರಿ ಆಗದ ರೀತಿಯಲ್ಲಿ ಸಭಾಧ್ಯಕ್ಷರಿಗೆ ಎಲ್ಲ ಎಲ್ಲ ಹೊತ್ತಿನಲ್ಲಿ ನಿಂತು ಮಾಡುವ ಆಗಿಲ್ಲ. ತಾವುಗಳು ದಯವಿಟ್ಟು ಎಲ್ಲ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಿ. ನಾನು ಸಭಾಧ್ಯಕ್ಷರ ಪರವಾಗಿ ನಾನು ಕಮಲ ಸಮಿತಿಯ ಕಾರ್ಯಾಧ್ಯಕ್ಷರ ನೆಲೆಯಲ್ಲಿ ನಿಮಗೆಲ್ಲ ಆಧಾರಪೂರ್ವಕವಾಗಿ ಸ್ವಾಗತವನ್ನು ಮಾಡಿದ್ದೇನೆ. ಈ ಭಾಗದಲ್ಲಿ ಬಂದಂಥ ಎಲ್ಲ ನಮ್ಮ ಕಮಲ ಪ್ರೇಮಿಗಳಿಗೆ ನನ್ನ ಹಿತೈಷಿ ಬಂಧುಗಳಿಗೆ ನಾನು ಪ್ರತ್ಯೇಕವಾಗಿ ಮಾತನ್ನು ಹೆಸರನ್ನು ಹೇಳಿ ಗೌರವಿಸುವುದಿಲ್ಲ. ತಾವೆಲ್ಲ ಸಮಯದ ಅಭಾವ, ನೀವೆಲ್ಲ ಬಹಳಷ್ಟು 9 ಗಂಟೆಯಿಂದ ಬಂದು ಕಾದಿದ್ದೀರಿ. ನನ್ನನ್ನಾದರೂ ಬಿಟ್ಟು ಹೋಗ್ತಿದ್ದೀರಿ. ನಮ್ಮ ಸಭಾಧ್ಯಕ್ಷರ ಒಂದು ಪ್ರೀತಿ ವಿಶ್ವಾಸಕ್ಕೆ ನೀವೆಲ್ಲ ಬಂದವರು ಯಾರು ಕೂಡ ಹೋಗದೆ ನಿಂತಿದ್ದೀರಿ. ಇನ್ನು ಸಭಾಧ್ಯಕ್ಷರ ಮಾತನ್ನು ಕೇಳಲಿಕ್ಕಿದ್ದೀರಿ. ನಮ್ಮ ಸಭಾಧ್ಯಕ್ಷರ ಪರವಾಗಿ ನಮ್ಮ ಕಮಲವನ್ನು ಈ ಸಲದ ಜಿಲ್ಲಾ ಕಮಲದಲ್ಲಿ ನಮ್ಮ ಕಮಲಕ್ಕೆ ಮಾನ್ಯತೆ ಕೊಡುವಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅಂತ ಹೇಳಿ ನಿಮಗೆ ಮಗದೊಮ್ಮೆ ನಾನು ಸ್ವಾಗತ ಮತ್ತು ಧನ್ಯವಾದವನ್ನು ಅರ್ಪಿಸ್ತೇನೆ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತವಂತ ನರಿಂಗಾನ ಮೋರ್ಲಾ ಲವಕುಶ ಕಮಲ ಉತ್ಸವದ ಅಧ್ಯಕ್ಷರು ಮತ್ತು ಎಲ್ಲ ಸಮಿತಿಯ ಸರ್ವ ಸದಸ್ಯರೇ, ಜಿಲ್ಲಾ ಮಟ್ಟದ ಕಮಲ ಉತ್ಸವ ಸಮಿತಿಯ ನಮ್ಮ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ನಮ್ಮ ಪದಾಧಿಕಾರಿ ವರ್ಗದವರೇ, ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರೇ, ಗ್ರಾಮ ಪಂಚಾಯತ್ನ ಹಿಡಿದು ನಮ್ಮ ಎಲ್ಲ ಮಟ್ಟದ ಜನ ಪ್ರತಿನಿಧಿಗಳೇ, ಮುಂದಿರುವ ಎಲ್ಲ ಹಿರಿಯ ಗಣ್ಯ ವ್ಯಕ್ತಿಗಳೇ, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳೇ, ವಿವಿಧ ಧಾರ್ಮಿಕ ಕ್ಷೇತ್ರದ ಅಧ್ಯಕ್ಷ ಮತ್ತು ಸಮಿತಿಯ ಸರ್ವ ಸದಸ್ಯರುಗಳೇ, ಈ ಒಂದು ಕಮಲೋತ್ಸವದ ಈ ಏರ್ಪಾಡಿನಲ್ಲಿ ಅವಿರತವಾಗಿ ನಿರತಕ್ಕೆಲ್ಲ ನಮ್ಮ ಕಾರ್ಯಕರ್ತರೇ ಮತ್ತು ಕೆಲಸ ಮಾಡುವಂಥ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರೇ, ನನ್ನ ಮುಂದೆ ಈ ಒಂದು ಪತ್ರಿಕಾಗೋಷ್ಠಿ ನಾವೆಲ್ಲ ಮಾಧ್ಯಮದ ಮಿತ್ರರನ್ನು ನಾನು ಸ್ವಾಗತಿಸ್ತೇನೆ. ಪ್ರಪ್ರಥಮವಾಗಿ ಬಹುಶಃ ಇವತ್ತು ತಡವಾದಕ್ಕೆ ನಿಮ್ಮೆಲ್ಲ ಕ್ಷಮೆಯನ್ನು ಯಾಚಿಸಲಿಕ್ಕೆ ಬಯಸ್ತೇನೆ. ಬಹುಶಃ ಬೆಂಗಳೂರಿನ ಬರುವಾಗ ವಿಮಾನ ತಡವಾದಕ್ಕೆ ಎಲ್ಲ ತಡವಾಗಿ ಬಂದಿದೆ. ಮತ್ತೆ ಇವತ್ತು ಪುಣೆಯಲ್ಲಿ ರಾಷ್ಟ್ರೀಯ ಮಟ್ಟದ ಸಭಾಧ್ಯಕ್ಷರ ಸಮಾರಂಭ ಇದ್ದ ಕಾರಣ ಮತ್ತೆ ಮಧ್ಯಾಹ್ನ ಇಲ್ಲಿಂದ ಹೋಗ್ಬೇಕಾಗ್ತಿದೆ. ಆದ ಕಾರಣ ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸಿಕೊಂಡು ಅತ್ಯಂತ ಸಂತೋಷವಾಗ್ತಿದೆ. ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಉಳ್ಳಾಲ ತಾಲೂಕಿನ ಬಹುಶಃ ಇವತ್ತು ನರಿಂಗಾನ ಮೋರ್ಲಾ ಕಮಲ ಉತ್ಸವವು ಬಹುಶಃ 13 ಮತ್ತು 14 ತಾರೀಕು ಇವತ್ತು ನಡೀತದೆ. 13 ಬೆಳಿಗ್ಗೆ ಇವತ್ತು ಪ್ರಾರಂಭ ಆಗ್ತದೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ವಿಚಾರ ಎಲ್ಲ ಕೂಡ ಇವತ್ತು ಹೇಳಿದ್ದಾರೆ. ಇದೊಂದು ಕಮಲ ಬಹುಶಃ ಇವತ್ತು ಸಾರ್ವಜನಿಕ ಕಮಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಸಾರ್ವಜನಿಕ ಕಮಲೋತ್ಸವ. ಯಾಕಂತ ಹೇಳಿದರೆ ಅದನ್ನ ಗೌರವಾಧ್ಯಕ್ಷರಲ್ಲಿ ಅಧ್ಯಕ್ಷ ಪದ ನಾವು ನಾಮಕವಾಸ್ತೆ ಮಾತ್ರ ಅದನ್ನು ನಡೆಸ್ಕೊಂಡು ಹೋಗಲಿಕ್ಕೆ, ಇಲ್ಲಿ ಕಂಪ್ಲೀಟ್ ದುಡಿಯೋ ವರ್ಗ ಮತ್ತು ಸೇರಿಕೊಂಡು ಸಹಕಾರ ಕೊಡಿ ಅಂತ ಹೇಳಿದ್ರೆ ಇಡೀ ಊರಿನ ಸರ್ವ ಜನರು ಕೂಡ, ಎಲ್ಲ ಜಾತಿ ಎಲ್ಲ ಮತ್ತು ವರ್ಗದವರು ಕೂಡ, ಎಲ್ಲ ಧಾರ್ಮಿಕ ಮತ್ತು ಸಂಘ ಸಂಸ್ಥೆಯವರು ಕೂಡ ಸೇರಿಕೊಂಡು ನಡೆಸಲ್ಪಡುವಂಥ ಇದು ಸಾರ್ವಜನಿಕರ ಇವತ್ತು ಕಮಲವಾಗಿ ಲವಕುಶ ಕಮಲ ಇವತ್ತು ನಿಂತಿದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಒಂದು ಕಮಲ ಉತ್ಸವದಲ್ಲಿ ಸೌಹಾರ್ದತೆ ಮತ್ತು ಊರ ಪ್ರತಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಿನವರವರೆಗೆ
ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದವರು ಯಾವ ರೀತಿ ಸಹಕಾರ ಮಾಡಿಕೊಂಡು ಕಂಬಳ ಯಶಸ್ವಿ ಮಾಡ್ಬೋದಂತೇಳಿ ಇಡೀ ನಮ್ಮ ದೇಶಕ್ಕೆ ಏನಾದರೂ ಒಂದು ಮಾದರಿಯಾಗಿ ತೋರಿಸುವಂಥ ಕಂಬಳ ಇದ್ದರೆ ಅದು ನರಿಂಗಾನ ಮೋರ್ಲದ ಸಾರ್ವಜನಿಕ ಕಂಬಳ ಉತ್ಸವ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕಳೆದ ವರ್ಷ ಬಲ ಅದ್ದೂರಿಯಿಂದ ಪ್ರಥಮ ಬಾರಿ ಆದರೂ ಕೂಡ ಇವತ್ತು ಎಲ್ಲರ ಸಹಕಾರ ಪಡೆದುಕೊಂಡು ಅದು ನಮ್ಮ ಮಸೀದಿಯವರು, ಚರ್ಚಿನವರು, ದೇವಸ್ಥಾನದವರು ಎಲ್ಲ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಮುಂದೆ ನಿಂತು ಅದು ಪಾರ್ಕಿಂಗ್ ಇರಲಿ, ವ್ಯವಸ್ಥೆ ಮಾಡೋದಿರಲಿ, ಸುಧಾರಿಸುವುದಿರಲಿ, ಅದು ಇನ್ನಿತರ ಸಣ್ಣಕ್ಕೆ ನೀರು ತರುವುದಿರಲಿ ಅಥವಾ ಬಂದಂಥ ಕೋಣಗಳಿಗೆ ಸ್ಥಳ ತೋರಿಸಲಿ, ಪ್ರತಿಯೊಬ್ಬರ ಭಾಗವಹಿಸುವಿಕೆ ಇದು ಸ್ವಂತ ಜನಸಾಮಾನ್ಯ ಅವರದೇ ಕಂಬಳದ ರೀತಿ ಇವತ್ತು ನಡೆಯುವಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಾವು 2ನೇ ಬಾರಿ ಮಾಡಲಿಕ್ಕೆ ಅತ್ಯಂತ ಸಂತುಷ್ಟರಾಗಿದ್ದೇವೆ ಅಂತ ಹೇಳಲಿಕ್ಕೆ ನಾನಿವತ್ತು ಬಯಸ್ತೇನೆ. ಬಹುಶಃ ಈಗಾಗಲೇ ಹಲವಾರು ವಿಚಾರಗಳು ನಮ್ಮ ಸಮಿತಿ ಅಧ್ಯಕ್ಷರು ಮತ್ತು ಇವರೆಲ್ಲ ಕೂಡ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಬಹುಶಃ ನಾವು ನಮ್ಮ ಕಂಬಳ ಕೋಣಗಳ ಯಜಮಾನರಾಗಿ ಸುಮಾರು 25 ವರ್ಷಗಳ ಕಾಲ ಪಜೀರು, ಕೇದಬೈಲು, ಲವಕುಶ, ಜೋಡುಕೆರೆ ಕಂಬಳ ಹಿಂದೆ ನಮ್ಮ ಪಜೀರ್ನಲ್ಲಿ ನಡೀತಾ ಇತ್ತು. ಈ ಬಂಟ್ವಾಳ ತಾಲೂಕು ವ್ಯಾಪ್ತಿಯ ಈ ಒಂದು ಪ್ರದೇಶದ ಆವಾಗ ಬಂಟ್ವಾಳದಲ್ಲಿತ್ತು ಈ ಎಲ್ಲ ಕ್ಷೇತ್ರಗಳು. ಇದು ಆವಾಗ ಕಳೆದ 2 ವರ್ಷಗಳಿಂದ ಲವಕುಶ ಕಂಬಳದ ಗೌರವ ಅಧ್ಯಕ್ಷರಾಗಿ, ಮಹಾಪೋಷಕರಾಗಿ ಮತ್ತು ಕಂಬಳ ಕ್ಷೇತ್ರದ ಸಾಧನೆಯಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ಮತ್ತು ಪ್ರಗತಿಪರ ಕೃಷಿಕರು ಮತ್ತು ಸಮಾಜಕ್ಕೆ ಧಾರ್ಮಿಕ ಕ್ಷೇತ್ರ ಮುಂದಾಳುವತ್ತ ಮಾತ್ರ ಅಲ್ಲ, ಒಂದು ಸೌಹಾರ್ದತೆಯ ಕೊಂಡಿಯಾಗಿ ನಿರ್ವಹಿಸಿದಂಥ ಹಿರಿಯರಾದ ವೆಂಕಪ್ಪ ಕಾಜವ್ ಮಿತ್ತಕೋಡಿ ಅವರಿಗೆ ಕೂಡ ಸನ್ಮಾನ, ನಮ್ಮ ಪದ್ಮನಾಭ ನರಿಂಗಾನರವರಿಗೆ, ಅದು ಇನ್ನಿತರ ನಮ್ಮ ಪ್ರಮುಖರಿಗೆ ಕೂಡ ಗೌರವ ಕೊಡುವಂಥ ಒಂದು ಕಾರ್ಯಕ್ರಮ ಇವತ್ತು ಆಗಿದೆ. ಆದ ಕಾರಣ ಇದು ಅತ್ಯಂತ ಯಶಸ್ವಿ ಆಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು 2ನೇ ವರ್ಷ ಆದರೂ ಕೂಡ ಒಂದು ಮಾದರಿಯಾಗಿ ಇದನ್ನು ಮುಂದೆ ತೆಗೆದುಕೊಂಡು ಹೋಗುವಂಥ ಅವಕಾಶ ಇದೆ. ನಿಮ್ಮೆಲ್ಲರ ಸಹಕಾರ ನಮಗೆ ಅತಿ ಅಗತ್ಯ. ಬೇರೆಲ್ಲ ವಿಚಾರ ಕೂಡ ನಿಮಗೆ ಪ್ರಿಂಟೆಡ್ ಆಗಿ ಪ್ರಶ್ನೆ ನೋಟವನ್ನು ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಕೊಟ್ಟಿರ್ತಾರೆ. ತಾವೆಲ್ಲರೂ ಕೂಡ ಎಲ್ಲ ಕಂಬಳಕ್ಕೆ ತಾವು ಸಹಕಾರ ಕೊಡ್ತಾ ಇದ್ದೀರಿ. ಬಹುಶಃ ನಾನು ಜಿಲ್ಲಾ ಕಂಬಳ ಸಮಿತಿಯ ಒಂದು ಸಹಕಾರ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಈ ಲವಕುಶ ಜೋಡುಕೆರೆ ಕಂಬಳ ಇವತ್ತು ನರಿಂಗಾನ ಮೋರ್ಲಾದಲ್ಲಿ ಇವತ್ತು ನಡೀತಾ ಇದೆ. ಈ ವೇದಿಕೆಗೆ ನಾವು ನಮ್ಮ ಆತ್ಮಮಿತ್ರರಾಗಿದ್ದ ಶರತ್ ಕಾಜವ ಮಿತ್ತಕೋಡಿ ಅವರ ಹೆಸರು ಇಟ್ಟಿದ್ದೇವೆ. ಕಳೆದ ಒಂದು ಕಂಬಳ ಸಂದರ್ಭದಲ್ಲಿ ಎಲ್ಲರ ಜೊತೆ ಸೇರಿಕೊಂಡು ಸರ್ವ ಯುವಕರಿಗೆ ಮಾರ್ಗದರ್ಶನ ಜೊತೆಗೂಡಿಕೊಂಡು ಬಹುಶಃ ವಿಶಿಷ್ಟವಾಗಿ ಸೇವೆಗಳಿದ್ದವು ಇವತ್ತು ನಮ್ಮ ಮುಂದೆ ಇಲ್ಲ. ಭಾಳಷ್ಟು ಇವತ್ತು ಆ ಕಳೆದ ಸಲ ಕೆಲಸ ಮಾಡಿದಂಥ ಭಾಳಷ್ಟು ಹಿರಿಯರು ಮತ್ತು ಯುವಕರು ನಮ್ಮನ್ನು ಅಗಲಿದ್ದಾರೆ. ಅವರೆಲ್ಲರ ಒಂದು ನಾವು ಸ್ಮರಿಸಿಕೊಂಡು ಎಲ್ಲರ ಪರವಾಗಿ ಇವತ್ತು ಅವರ ಹೆಸರು ನಾವು ಒಂದು ವೇದಿಕೆ ಕೂಡ ಇವತ್ತು ನಿರ್ಮಾಣ ಇವತ್ತು ಅವರ ಹೆಸರಿನಲ್ಲಿ ಆ ವೇದಿಕೆ ಇವತ್ತು ಇರ್ತದೆ. ಇದಕ್ಕಾಗಿ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಮತ್ತು ಇನ್ನಿತರ ಹಲವಾರು ಗಣ್ಯ ಅತಿಥಿಗಳು ಇವತ್ತು ಭಾಗವಹಿಸ್ತಾರೆ. ಎಲ್ಲಕ್ಕಿಂತ ವಿಶೇಷವಾಗಿ ನಮ್ಮ ಊರ ಪ್ರತಿಯೊಬ್ಬರು ಕೂಡ ಭಾಗವಹಿಸ್ತಾರೆ. ಮತ್ತು ಇಲ್ಲಿ ನಾನು ಸಹಕಾರ ಕೊಡುವಂಥ ಅದು ಬಹುಶಃ ನಮ್ಮ ಮಸೀದಿಯವರು, ನಮ್ಮ ಚರ್ಚಿನವರು, ಧಾರ್ಮಿಕ ದೇವಸ್ಥಾನದ ಎಲ್ಲ ಕೂಡ ಒಟ್ಟು ಸೇರಿ ಅವರವರ ವ್ಯಾಪ್ತಿಯಲ್ಲಿ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಒಂದೊಂದು ಪೌಂಡ್ ಕೂಡ ಲಾಸ್ಟ್ ಟೈಮ್ ಬಂಗಾರ ಕೂಡ ಇವತ್ತು ಕೊಟ್ಟಿದ್ದಾರೆ. ಅದು ಮಸೀದಿಯಿಂದಲೂ ಕೂಡ ಅಧ್ಯಕ್ಷರು ಕೊಟ್ಟಿದ್ದಾರೆ, ದೇವಸ್ಥಾನದಲ್ಲೂ ಕೂಡ ಅಧ್ಯಕ್ಷರು ಕೊಟ್ಟಿದ್ದಾರೆ, ಚರ್ಚಿನ ಗುರುಕುಲಕ್ಕೂ ಕೊಟ್ಟಿದ್ದಾರೆ. ಅವರು ಸ್ವಯಂ ಪ್ರೇರಿತವಾಗಿ ಕೊಟ್ಟಂಥ ಒಂದು ಮಾದರಿಯಾದ ಉತ್ಸವ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ಬಹುಶಃ ನಾನು 10:30 ಗಂಟೆಗೆ ಬಂದಿದ್ದೇನೆ. ಆದರೆ ನಿಮಗೆ ಒಂದು ಕಂಬಳ ಮೇಲಿರುವ ಪ್ರೀತಿ ಮತ್ತು ಇಲ್ಲಿಯ ಒಂದು ಪರಿಸರದ ಒಂದು ನರಿಂಗಾನ ಪರಿಸರದ ಒಂದು ಸೌಂದರ್ಯ ಮತ್ತು ಇಲ್ಲಿಯ ನರಿಂಗಾನ ಮತ್ತು ಈ ಪ್ರದೇಶ ಜನಸಾಮಾನ್ಯರ ಒಂದು ನಿಮ್ಮ ಮೇಲಿಟ್ಟಂಥ ಪ್ರೀತಿ ವಿಶ್ವಾಸದಿಂದ ನಿಮ್ಗೆ ಯಾರು ಕೂಡ ಆಯಾಸ ಆಗಲಿಲ್ಲ ಅಂತ ನನಗೆ ಕಾಣ್ತದೆ. ಈಗಾಗಲೇ ಒಂದು ಪರಿಕಲ್ಪನೆಯನ್ನು ಮಾಡಿದ್ದೇವೆ, ಜಾಗವನ್ನು ಗುರುತಿಸಿದ್ದೇವೆ. ನಾನು ಬಹುಶಃ ಇದನ್ನು ಮುಂದಿನ ಬಜೆಟ್ನಲ್ಲಿ ಅನುದಾನ ಮೀಸಲಿಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕನ್ನಡ ಸಚಿವರಿಗೆ ಈಗಾಗಲೇ ಬಹುಶಃ ನಾನು ಮನವಿ ಮತ್ತು ಸೂಚಿಸಿದ್ದೇನೆ. ಬಹುಶಃ ಆ ಸಂದರ್ಭದಲ್ಲಿ ಅನುದಾನ ಬಿಡುಗಡೆ ಅಂತಂದ್ರೆ ತಕ್ಷಣ ಕೆಲಸ ಕಾರ್ಯಗಳು ಪ್ರಾರಂಭ ಆಗ್ತದೆ. ಯಾವ ರೀತಿ ಇರಬೇಕಂತೇಳಿ ಹಿರಿಯ ಸದಸ್ಯರು ಕೂತ್ಕೊಂಡು ಆ ಒಂದು ಪರಿಕಲ್ಪನೆ ಮುಖಾಂತರ ಅನುಷ್ಠಾನ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ನೋಡಿ, ಒಂದು ತುಳುನಾಡಿನ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಯುವ ಜನಾಂಗಕ್ಕೆ ನಾವು ಇವತ್ತು ತಿಳಿಯಪಡಿಸಬೇಕಾಗ್ತದೆ. ಇವತ್ತು ನಮಗೆ ಶಿಕ್ಷಣದಲ್ಲಿ, ಗೂಗಲ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ವಿಚಾರಗಳು ನಮ್ಮ ಗಮನಕ್ಕೆ ಬಂದಾಗ ಅದು ಭಾಳಷ್ಟು ಯುವ ಜನಾಂಗದ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ಪ್ರಯೋಜನ ಆಗ್ತದೆ. ಅದನ್ನು ಒಂದು ಸಂಪೂರ್ಣವಾಗಿ ನಮ್ಮ ತುಳುನಾಡಿನ ವೈಭವದ, ಸಂಸ್ಕಾರದ, ಪರಂಪರೆಯ ಮತ್ತು ಸಂಸ್ಕೃತಿಯ
ಆ ಒಂದು ಪ್ರತಿಬಿಂಬವನ್ನು ನಾವಿಲ್ಲಿ ರೂಪಿಸಬೇಕೆಂಬ ಉದ್ದೇಶ ಇವತ್ತಿದೆ. ಅದು ಈ ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ನಮ್ಮ ಎಲ್ಲ ಮಕ್ಕಳು ಶಾಲಾ ಮಕ್ಕಳು ಬಂದು ನೋಡಿ ಹೋಗುವಾಗ ಅವರಿಗೆ ನಮ್ಮ ಇತಿಹಾಸ ಗೊತ್ತಿರುವಂಥ ತುಳುನಾಡಿನ ಇತಿಹಾಸ ಮತ್ತು ಪರಂಪರೆ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಂಡು ಸೌಹಾರ್ದ ವಿಚಾರ ಯಾವ ರೀತಿಯಿಂದ ಇತ್ತು ಪರಂಪರೆ ಅದನ್ನು ಮೇಗೂರಿಸಿಕೊಳ್ಳಿಕ್ಕೆ ಹೊರ ಪ್ರದೇಶದಿಂದ ಬಂದವರು ಕೂಡ ಇದನ್ನು ನೋಡಿಕೊಂಡು ಅವರಿಗೂ ಕೂಡ ನಮ್ಮ ಬಗ್ಗೆ ತಿಳುವಳಿಕೆ ಕೊಡುವಂಥ ಒಂದು ನಮ್ಮ ಸಂಸ್ಕಾರ ಮತ್ತು ಪರಂಪರೆ ಮತ್ತು ಸಂಸ್ಕೃತಿಯನ್ನು ವರ್ಗಾಯಿಸುವಂಥ ಒಂದು ಪ್ರದೇಶವಾಗಿ ನಿರ್ಮಾಣ ಮಾಡ್ತೇವೆ. ಯಾವುದು ಅಂತ ಹೇಳಿದ್ದಾರೆ, ನಾವು ಇಷ್ಟು ತನಕ ಯಾವುದು ಕೂಡ ನಾವು ತಗೊಳ್ಳಿಲ್ಲ. ಅದು ಎಲ್ಲ ಕಂಬಳಕ್ಕೆ ಸರ್ಕಾರಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವಂಥ ಎಲ್ಲ ಕಂಬಳಕ್ಕೆ ಕೂಡ 5-5 ಲಕ್ಷ ರೂಪಾಯಿ ಸರ್ಕಾರಿ ಇವತ್ತು ನಿಗದಿಪಡಿಸಿದೆ. ಅದು ನಾವು ಕಂಬಳೋತ್ಸವ ಚೆನ್ನಾಗಿ ಆಗಲಿ ಮತ್ತು ಸರ್ಕಾರದ ದುಡ್ಡನ್ನು ತಗೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಏನಲ್ಲಿ ಸ್ಪರ್ಧೆ ಕನಾಲಗೆ ವಿಭಾಗ ಪ್ರಥಮ ಮತ್ತು ದ್ವಿತೀಯ ಆಯ್ತಾ, ಬಹುಮಾನ ಹೇಳ್ಬೇಕಾ? 2 ಪವನ್ ಪ್ರಥಮ, ಅದರಲ್ಲಿ ಒಂದು ಇದಿದೆ, 7.5 ಕೋಳಿ ನಿಶಾನಿಗೆ ನೀರು ಹಾಯಿಸಿದಲ್ಲಿ ಮಾತ್ರ 2 ಪವನು, 6.5 ಕೋಳಿಗೆ ನಿಶಾನಿಗೆ ನೀರು ಹಾಯಿಸಿದ್ರೆ ಮಾತ್ರ 1 ಪವನು ಮತ್ತು ಟ್ರೋಫಿ. ಅದು ಸ್ಪರ್ಧಾ ವಿಭಾಗದಲ್ಲಿ ಹಾಕಿದರೆ ಮಾತ್ರ, ಇಲ್ಲದಿದ್ದರೆ ನಾವು ಕಮಲ ಕಮಿಟಿಯಲ್ಲಿ ಒಂದು ಸಮಾಧಾನಕರವಾದ ಬಹುಮಾನವನ್ನು ನಾವು ಕೊಡ್ತೇವೆ. ಅದು 1ರ ವಿಷ್ಟ್ರಿ ಕನಾಲಾಗಿದ್ದು. ಹಡ್ಡಾಲಾಗೆ ಪ್ರಥಮ 1 ಪವನು, ದ್ವಿತೀಯ ಅರ್ಧ ಪವನು, ತೃತೀಯ ಕಾಲು ಪವನು, ಚತುರ್ಥ ಕಾಲು ಪವನು ಮತ್ತು ಟ್ರೋಫಿ. ಹಾಗೆಯೇ ಹಗ್ಗ ವಿಭಾಗ ಹಿರಿಯ ಸೀನಿಯರ್ ಪ್ರಥಮ 2 ಪವನು, ದ್ವಿತೀಯ 1 ಪವನು, ತೃತೀಯ ಅರ್ಧ ಪವನು, ಚತುರ್ಥ ಅರ್ಧ ಪವನು. ನೇಗಿಲು ವಿಭಾಗ ಹಿರಿಯ ಪ್ರಥಮ 1.5 ಪವನು, ದ್ವಿತೀಯ 1 ಪವನು, ತೃತೀಯ ಅರ್ಧ ಪವನು, ಚತುರ್ಥ ಅರ್ಧ ಪವನು ಮತ್ತು ಟ್ರೋಫಿ. ಜೂನಿಯರ್ ಹಗ್ಗ ಜೂನಿಯರು ಪ್ರಥಮ 1 ಪವನು, ದ್ವಿತೀಯ ಅರ್ಧ ಪವನು, ತೃತೀಯ ಮತ್ತು ಚತುರ್ಥ ಅರ್ಧ ಕಾಲು ಪವನು, ಅದು ಮತ್ತೆ ಟ್ರೋಫಿ ಪ್ಲಸ್. ಹಾಗೇನೆ ಜೂನಿಯರು ನೇಗಿಲು ಜೂನಿಯರು ಪ್ರಥಮ 1 ಪವನು, ದ್ವಿತೀಯ ಅರ್ಧ ಪವನು, ತೃತೀಯ ಕಾಲು ಪವನು, ಚತುರ್ಥ ಕಾಲು ಪವನು, ಇದು ಒಟ್ಟಿಗೆ ಟ್ರೋಫಿ. ಮತ್ತೆ ಸ್ಪರ್ಧಾ ವಿಭಾಗದಲ್ಲಿ ಇಳಿದಂತ ಎಲ್ಲ ಕೋನದ ಯಜಮಾನರುಗಳಿಗೆ ಬೆಳ್ಳಿಯ ಪದಕ ಮತ್ತು ಸ್ಮರಣಿಕೆ, ಇದು ವಿಶೇಷತೆ. ಮಮತಾ ಮಹಿಳಾ ಕೂಟ ಬಗ್ಗೆ ಮಾತಾಡಿ. ಲವಕುಶ ಜೋಡುಕೆರೆ ಕಂಬಳ ಸಮಿತಿ ನರಿಂಗಾನ ದ್ವಿತೀಯ ವರ್ಷದ ಹೊನಲು ಬೆಳಕಿನ ಕಂಬಳ ಕಾರ್ಯಕ್ರಮ 13 ತಾರೀಕು 14 ತಾರೀಕಿಗೆ ಸಮಾರೋಪಗೊಳ್ತದೆ. ಈ ಸರಿಯ ನಮ್ಮ ಕಂಬಳದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ 2 ದಿನದ ಕಂಬಳದ ಕಾರ್ಯಕ್ರಮದ ಜೊತೆಯಲ್ಲಿ 15ನೇ ತಾರೀಕಿಗೆ ನಾವು ವಿನೂತನವಾಗಿ ಒಂದು ಮಹಿಳಾ ಘಟಕದಿಂದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಅದರಲ್ಲಿ ವಿವಿಧ ರೀತಿಯ ಮಹಿಳೆಯರಿಗೆ 4 ಗಂಟೆಗೆ ಸಂಜೆ 4 ಗಂಟೆಗೆ ಆರಂಭಗೊಂಡಂಥ ವಿವಿಧ ರೀತಿಯ ಸ್ಪರ್ಧೆಗಳು, ಕೆಸರುಗದ್ದೆ ಓಟ, ಆಮೇಲೆ ಸಾರಿ ವಾಕ್, ಹಗ್ಗ ಜಗ್ಗಾಟ, ಕೆಲವೊಂದು ರೀತಿಯ ಮಹಿಳೆಯರಿಗೆ ನಾವು ಸ್ಪೋರ್ಟ್ಸನ್ನು ಕೂಡ ಇದರಲ್ಲಿ ನಿಗದಿಪಡಿಸಿದ್ದೇವೆ. ನಮ್ಮ ಸಭಾ ಕಾರ್ಯಕ್ರಮದಲ್ಲಿ ಅದರಲ್ಲಿ ಈ ಗ್ರಾಮದಲ್ಲಿ 50 ವರ್ಷ ಆದರ್ಶ ದಂಪತಿಗಳಾಗಿ ಒಟ್ಟಿಗೆ ಇದ್ದಂಥ ಅವರನ್ನು ಗುರುತಿಸಿಕೊಂಡು ಅವರಿಗೆ ಒಂದು ಸನ್ಮಾನಿಸುವಂತಹ ಕಾರ್ಯಕ್ರಮ, ಮತ್ತು ಕೃಷಿ ಚಟುವಟಿಕೆಯಲ್ಲಿ ಆಧಾರಿತವಾಗಿ ದುಡಿದಂತಹ ಮಹಿಳೆಯರಿಗೆ ಸನ್ಮಾನ, ಹಾಗೆ ನಮ್ಮ ಪ್ರತಿಭಾ ಪುರಸ್ಕಾರವು ಕೂಡ ಈ ಕಾರ್ಯಕ್ರಮದಲ್ಲಿ ನಡೆಯಲಿಕ್ಕಿದೆ. ಎಲ್ಲವೂ ಕೂಡ ಒಂದು ಒಟ್ಟಾಗಿ ಈ ನರಿಂಗಾನ ಕಂಬಳದಲ್ಲಿ ಒಂದು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ. ಈ ಒಂದು ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಈ ಒಂದು ಕೃಷಿ ಆಧಾರಿತ ಚಟುವಟಿಕೆಯಲ್ಲಿ ಯಾರೆಲ್ಲ ತೊಡಗಿಸಿಕೊಳ್ತಾರೋ ಅವರೆಲ್ಲರನ್ನ ಒಂದು ಇನ್ವಾಲ್ವ್ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ವಿಶೇಷತೆ ಈ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗಾಗಿ ಒಂದು ಕ್ರೀಡಾಕೂಟ ನಾವು ಏರ್ಪಾಡು ಮಾಡಿದ್ದೇವೆ. ಹಗ್ಗ ಜಗ್ಗಾಟ, ಸಾರಿ ವಾಕ್, ಕಂಬಳ ಕಲೆಯಲ್ಲಿ ಮಹಿಳೆಯರಿಂದ ವೇಗದ ನಡಿಗೆ, ಸಂಗೀತ ಕುರ್ಚಿ, ಬಕೆಟ್ ಒಳಗೆ ಗುರಿ ಇಟ್ಟು ಚಂಡೆಸೆತ, ಕಂಬಳ ಕೆರೆಯಲ್ಲಿ ನಿಧಿ ಶೋಧನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಮತ್ತೆ ಈಗಾಗಲೇ ನಾನು ಹೇಳಿದ ಹಾಗೆ 50 ವರ್ಷ ತುಂಬಿದಂಥ ಆದರ್ಶ ದಂಪತಿಗಳಿಗೆ ಒಂದು ಸನ್ಮಾನಿಸುವಂತಹ ಕಾರ್ಯಕ್ರಮ ಶ್ರೀಮತಿ ಹುಮಾ ಹೆಬ್ಬಾರ್ ಅವರ ಮಹಿಳಾ ತಂಡದಿಂದ ಒಂದು 40 ನಿಮಿಷಗಳ ಕಾಲ ತುಳು ವೈಭವ ಒಂದು ಕಾರ್ಯಕ್ರಮ, ಹಾಗೆ ವಿವಿಧ ವಿನೋದಾವಳಿ ಕಾರ್ಯಕ್ರಮವೂ ಕೂಡ ಮಹಿಳೆಯರಿಂದ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ.
ಒಟ್ಟಾರೆಯಾಗಿ ನಾವು ಹೇಳುದಿದ್ರೆ ಇದೊಂದು ಸ್ನೇಹ ಸಮ್ಮಿಲನ, ಗೆಟ್ ಟುಗೆದರ್ ಟೈಪಲ್ಲಿ ನಮ್ಮ ಈ ಕಂಬಳದಲ್ಲಿ ದುಡಿದಂಥ ಎಲ್ಲರನ್ನು ಕೂಡ ಇದರಲ್ಲಿ ಆ ಕಾರ್ಯಕ್ರಮದಲ್ಲಿ ಗುರುತಿಸುವುದು, ಆ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಟಿದ್ದೇವೆ. ಹೀಗಾಗಿ ಈ ಕಾರ್ಯಕ್ರಮದ ಸರ್ಕಾರಿ ಕಂಬಳದ ವಿಶೇಷತೆಯಲ್ಲಿ ಇದರಲ್ಲಿ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಭಾಗವಹಿಸಬೇಕು, ಮಹಿಳೆಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆನ್ನುವುದೇ ನಮ್ಮ ಉದ್ದೇಶ ಆಗಿದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕು ಅಂತ ನಾನು ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಆದಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು, ಮಕ್ಕಳು, ವಿದ್ಯಾರ್ಥಿಗಳು ಎಲ್ಲರೂ ಈ ಕಾರ್ಯಕ್ರಮದ ಯಶಸ್ಸನ್ನು ಸಂಪೂರ್ಣವಾಗಿ ನಿಂತು ಮಾಡಬೇಕು ಅಂತೇಳಿ ನಾವು ಕೇಳಿಕೊಳ್ತೇವೆ. ನರಿಂಗಾಣದ 2ನೇ ವರ್ಷದ ಲವಕುಶ ಜೋಡುಕರೆ ಕಂಬಳ ಭಾರಿ ವಿಜೃಂಭಣೆಯಿಂದ ಅದರ ಈ ಪ್ರಾರಂಭ ಆಗ್ತಾ ಇದೆ. ಅದರ ಕೆಲಸ ಕಂಬಳದ ವಿಭಾಗದಲ್ಲಿ ಈ ಸಲ ನಮಗೆ 4 ವಿಭಾಗದಲ್ಲಿ ಬಹುಮಾನ ಕೊಡುವಂಥ ಒಂದು ಕಾರ್ಯಕ್ರಮಗಳು ಸಹ ನಡೀತಿದೆ. ಅದು ಬ್ಯಾಂಗ್ಳೂರಲ್ಲಿ ಹೇಗಿತ್ತು ಕಂಬಳ, ಅದಕ್ಕಿಂತ ಭಾರಿ ವಿಜೃಂಭಣೆಯಿಂದ ಆ ರೀತಿಯಲ್ಲಿ ನಡೀತಾ ಇದೆ. ಅನಂತರ ಈ ಕಂಬಳದಲ್ಲಿ ಎಲ್ಲ ಊರವರ ಮತ್ತು ಎಲ್ಲರ ಸಹಕಾರದೊಂದಿಗೆ ಒಳ್ಳೆಯ ರೀತಿಯಲ್ಲಿ ನಡೆಯುವಂಥ ವ್ಯವಸ್ಥೆಗಳನ್ನು ಮಾಡುತ್ತಿದ್ದೇವೆ. ಮತ್ತು ಕಂಬಳ ಕರೆಯು ಕೂಡ ಅಪ್ಪನ ನೇತೃತ್ವದಲ್ಲಿ ನಡೆದಂಥ ಕರೆಯು ಭಾರಿ ಚಂದವಾಗಿ ಒಂದು ಯಾವ ವ್ಯತ್ಯಾಸಗಳಿಲ್ಲದೆ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಎಲ್ಲ ಒಂದು 300 ಜೊತೆ ಕೋಣಗಳು ಬರುವಂತಹ ನಿರೀಕ್ಷೆಯು ನಾನು ಕಂಬಳದ ಒಂದು ಕೋಣದ ಯಜಮಾನಾಗಿ ಹೇಳ್ತಿದ್ದೇನೆ. ಒಂದು 300 ಜೊತೆ ಕೋಣ ಬರುವ ನಿರೀಕ್ಷೆಯೂ ನಮಗಿದೆ. ಈ ಸಲ ನಮ್ಮ ಕಂಬಳದಲ್ಲಿ 4 ಕೋಣಗಳನ್ನು ಸನ್ಮಾನ ಮಾಡುವಂಥ ಕಾರ್ಯಕ್ರಮಗಳಿದೆ. ಕೋಣಗಳು ಹಿರಿಯ ವಿಭಾಗದಲ್ಲಿ ಒಳ್ಳೆ ಸಾಧನೆ ಮಾಡಿದಂಥ ಕೋಣಗಳನ್ನು ನಾವು ಈ ಕಂಬಳದಲ್ಲಿ ಭಾರಿ ವಿಜೃಂಭಣೆಯಿಂದ ಸನ್ಮಾನ ಮಾಡುತ್ತೇವೆ. ಆ ಕೋಣಗಳನ್ನು ಭಾರಿ ವಿಜೃಂಭಣೆಯಿಂದ ಮೆರವಣಿಗೆ ಮುಖೇನ ತಂದು ನಮ್ಮ ಈ ಕಂಬಳದ ಕರೆ ಎದುರುಗಳಿ ಸನ್ಮಾನ ಮಾಡುವ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಅನಂತರ ಕಂಬಳವು ಯಶಸ್ವಿದಾಯಕವಾಗಿ ನಡೆಯುವ ರೀತಿಯಲ್ಲಿ ಎಲ್ಲ ಕಂಬಳದ ಪದಾಧಿಕಾರಿಗಳು ಒಳ್ಳೆಯ ರೀತಿಯಲ್ಲಿ ಶ್ರಮಪಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಕಂಬಳದ ಕರೆಗೆ ಸಹ ಒಳ್ಳೆಯ ರೀತಿಯ ಈಗ ಆ ಸೈಡ್ ಈ ಸೈಡ್ ನೆಟ್ ಹಾಕುವಂಥ ಒಂದು ಕಾರ್ಯಕ್ರಮವೂ ಸಹ ನಡೆಯುತ್ತೇ ಇದೆ. ಕಂಬಳವು ಇನ್ನೂ ಕೂಡ ಉನ್ನತ ಮಟ್ಟಕ್ಕೆ ಇರುವ ರೀತಿಯಲ್ಲಿ ನಮ್ಮ ಕಂಬಳವು ಈ ಕರ್ನಾಟಕ ಕ್ಷೇತ್ರ ಜಗತ್ತಿನಲ್ಲಿ ಒಂದು ಒಳ್ಳೆಯ ಕಂಬಳ ಅಂತ ಒಂದು ಹೇಳುವಂಥ ನಿರೀಕ್ಷೆಯೂ ನಮಗಿದೆ. ಮತ್ತು ಕಂಬಳವು ಇನ್ನೂ ಅಚ್ಚುಕಟ್ಟಾಗಿ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಅನ್ನೋ ಒಂದು ನಮ್ಮ ಈ ನರಿಂಗಾನ ಮೋರ್ಲಬೋಳ ಕಂಬಳದ ನಾನು ಪ್ರಧಾನ ಸಂಚಾಲಕನಾಗಿ ಹೇಳಿಕೊಡುತ್ತಿದ್ದೇವೆ. ನಾಡಿದ್ದು ಶನಿವಾರ ಮತ್ತು ರವಿವಾರ ನರಿಂಗಾಣ ಕಂಬಳ ನಡೆಯುತ್ತಾ ಇದೆ. ಈ ಕಂಬಳ ಕೂಟಕ್ಕೆ ತಮ್ಮೆಲ್ಲರನ್ನು ಆಹ್ವಾನಿಸುತ್ತಾ, ಕಳೆದ ಸಾಲಿನಲ್ಲಿ ಪ್ರಪ್ರಥಮವಾಗಿ ನರಿಂಗಾಣ ಕಂಬಳ ಪ್ರಾರಂಭವಾಯಿತು. ಕಳೆದ ನರಿಂಗಾಣ ಕಂಬಳದ ಯಶಸ್ಸಿನ ಹಿಂದೆ ಹಲವು ಕಥೆಗಳಿವೆ. ಆ ಕಥೆಗಳಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳಲ್ಲಿ ಸನ್ಮಾನ್ಯ UT ಖಾದರ್ ಅವರು, ಸನ್ಮಾನ್ಯ ಪ್ರಶಾಂತ್ ಖಾಜ್ ಅವರವರು, ಅದರ ಜೊತೆಗೆ ಇಡೀ ಕಂಬಳ ಸಮಿತಿಯ ಒಟ್ಟು ತಂಡ ಹಾಗೂ ನರಿಂಗಾಣ ಗ್ರಾಮದ ಎಲ್ಲ ಗ್ರಾಮಸ್ಥರು ಮತ್ತು ಕಂಬಳ ಪ್ರೇಮಿಗಳು, ಕಂಬಳ ಕೂಟದ ಯಜಮಾನರುಗಳು ಸಹಕಾರ ನೀಡಿದ್ದು ಇದಕ್ಕೆ ಕಾರಣ ಅಂತಕ್ಕಂಥದ್ದು ನಾವು ಕಂಡುಕೊಂಡಂಥ ಸತ್ಯ. ಒಂದು ಕಂಬಳ ನಡೆಯಬೇಕಾದ್ರೆ ಅದರ ಹಿಂದೆ ಆರ್ಥಿಕ ಶಕ್ತಿ ಮತ್ತು ಶ್ರಮಶಕ್ತಿ ಇದು ಎಲ್ಲವೂ ಕೂಡಿದರೆ ಮಾತ್ರ ಅದಕ್ಕೆ ಸಾಧನೆಗೆ ಬಲ ಬರ್ತದೆ. ಈ ನಿಟ್ಟಿನಲ್ಲಿ ಇಲ್ಲಿ ಒಮ್ಮನಸ್ಸಿನಿಂದ, ತಾಳ್ಮೆಯಿಂದ, ಜಾಗರೂಕತೆಯಿಂದ ಹೆಜ್ಜೆ ಇಟ್ಟದ್ದು ಈ ಕಂಬಳದ ಯಶಸ್ಸಿಗೆ ಸಾಕ್ಷಿಯಾಗ್ತದೆ ಅಂತಕ್ಕಂಥದ್ದು ನಾವು ನೋಡಿದ್ದೇವೆ. ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸ್ತಾ ಇದ್ದೇವೆ. ನಾಡಿದ್ದು ನಡೆಯುವಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಕಾರವನ್ನು ನೀಡಿ ಈ ಕಂಬಳದ ಯಶಸ್ಸಿಗೆ ತಾವು ಕಾರಣಕರ್ತರಾಗಿ ಅಂತಕ್ಕಂಥ ಸದಾಶಯದ ಮಾತುಗಳೊಂದಿಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ತೆಯನ್ನು ಮಾಡುತ್ತಾ, ಈ ದಿನ ನರಿಂಗಾನದಲ್ಲಿ 13 ತಾರೀಕಿಗೆ ನಡೆಯಲಿರುವಂಥ ಈ ಕಂಬಳದ ಈ ಮಾಧ್ಯಮ ಕೂಟದಲ್ಲಿ ನನ್ನನ್ನು ಆಹ್ವಾನಿಸಿದ್ದೀರಿ. ನನಗೆ ತುಂಬ ಸಂತೋಷವನ್ನು ತಂದಿದೆ. ಅದಕ್ಕಿಂತಲೂ ಮಿಗಿಲಾಗಿ ಕಂಬಳ ಅಂತೇಳಿದರೆ ಇದು ಕೃಷಿ ಮೂಲವಾದಂಥ ಒಂದು ಕ್ರೀಡೆ. ಈ ಅಸಂಘಟಿತವಾದ ಒಂದು ಕೃಷಿ ಮೂಲ ಇತ್ತು. ಕೃಷಿ ಅಂತೇಳಿದರೆ ಇದು ಅಸಂಘಟಿತವಾದ ಒಂದು ಕಾರ್ಯಕ್ರಮ. ಈ ಉದ್ಯಮ ಅಂತ ಹೇಳ್ತೇವೆ ನಾವು. ಎಲ್ಲ ಉದ್ಯಮ ಇದ್ರೆ ಒಂದು ಕೃಷಿ ಉದ್ಯಮ ಆಗಿತ್ತು. ಅಸಂಘಟಿತವಾದ ಉದ್ಯಮವನ್ನು ಸಂಘಟಿತವಾಗಿ ಮಾಡಲಿಕ್ಕೋಸ್ಕರ ಈ ಕಂಬಳ ಎನ್ನುವುದನ್ನು ರೂಢಿ ಮಾಡಿಕೊಂಡು ಬಂದರು ಹಿರಿಯರು ನಮ್ಮದು. ಅಂತೇಳಿದರೆ ಮೊದಲು ಜೀತದ ಪದ್ಧತಿ ಇತ್ತು, ಆನಂತರ ಒಕ್ಕಲಿನ ಪದ್ಧತಿ ಬಂತು,
ಆ ಟೈಮಿನಲ್ಲಿ ಒಂದು ಜಮೀನ್ದಾರನ ಆಳುಗಳು ಇನ್ನೊಂದು ಜಮೀನಿಗೆ ಹೋಗಿ ಕೆಲಸ ಮಾಡುವಂಥ ಪದ್ಧತಿ ಇರಲಿಲ್ಲ. ಆಗ ಈ ಬುದ್ಧಿಜೀವಿಗಳು ಏನು ಮಾಡಿದರು, ಒಂದು ಕಂಬಳವನ್ನು ಆಯೋಜನೆ ಮಾಡಿ ನೆರೆಕೆರೆಯ ಈ ವ್ಯವಸ್ಥೆಯನ್ನು ಬಲಗೊಳಿಸಲಿಕ್ಕೋಸ್ಕರ ನೆರೆಕೆರೆಯ ಈ ಕೃಷಿಕರನ್ನು ಆಹ್ವಾನಿಸಿದರು ತನ್ನ ಮನೆಗೆ. ಈ ಒಂದು ಗದ್ದೆಯಲ್ಲಿ ಪೂಕರೆ ವ್ಯವಸ್ಥೆ ಮಾಡಲಿಕ್ಕೆ ಆರಂಭಿಸಿದರು. ಈ ದೈವದ ಕಂಬಳ ಅಂತೇಳಿ ಆರಂಭಿಸಿದರು, ಹಾಗೆ ದೇವರ ಕಂಬಳ ಅಂತೇಳಿ ಆರಂಭಿಸಿದರು. ಆಗ ಈ ಅಸಂಘಟಿತವಾದ ಕ್ರೀಡೆ ಏನಾಯಿತು, ಸಂಘಟಿತವಾಗಿ ಆರಂಭಿಸಲಿಕ್ಕೆ ಸ್ಟಾರ್ಟ್ ಆಯಿತು. ಈ ಕ್ರೀಡೆ ಏನಾಯಿತು, ಇದು ಮುಂದಕ್ಕೆ ಕಂಬಳ ಎನ್ನುವುದು ಇದು ಕ್ರೀಡೆ ಹೆಸರಲ್ಲ, ಇದೊಂದು ಗದ್ದೆ ಹೆಸರು. ಈ ಕ್ರೀಡೆಗೆ ಯಾವುದೇ ಅಂತ ನಿರ್ದಿಷ್ಟವಾದ ಹೆಸರಿಲ್ಲ. ಕಂಬಳ ಎನ್ನುವುದೊಂದು ಗದ್ದೆ. ಕಂಬಳ, ಬಾಕಿಮಾರು, ಬೊಟ್ಟು, ಮಜಲು, ಇನ್ನು ಹಲವು ಕಂಬಳಗಳಿದ್ದವು. ಈ ಕಂಬಳವನ್ನು ಏನು ಮಾಡಿದರು, ಅತಿ ಹೆಚ್ಚಾಗಿ ಯಾವ ಗದ್ದೆಯಲ್ಲಿ ಕೋಣವನ್ನು ಓಡಿಸಲಿಕ್ಕೆ ಸ್ಟಾರ್ಟ್ ಮಾಡಿದರು ಆ ಕಂಬಳಕ್ಕೆ ಕಂಬಳ ಅಂತ ಹೆಸರು ಬಂತು ಹೊರತು ಕ್ರೀಡೆಗೆ ಕಂಬಳ ಅಂತ ಹೆಸರಿಲ್ಲ. ಕ್ರೀಡೆ ಅಂತ ಹೇಳಿದರೆ ಕೋಣವನ್ನು ಓಡಿಸುವ ಒಂದು ಕ್ರೀಡೆ ಅಷ್ಟೇ. ಈ ಕಂಬಳ ಅನ್ನೋದು ಇದು ಗದ್ದೆ. ಈ ಗದ್ದೆಯಲ್ಲಿ ಈ ಎಲ್ಲ ವ್ಯವಸ್ಥೆಯನ್ನು ಸಂಘಟಿತವಾಗಿ ಮಾಡಲಿಕ್ಕೋಸ್ಕರ ಈ ಕಂಬಳವನ್ನು ಆಯೋಜನೆ ಮಾಡಿದರು. ಈ ಕಂಬಳ ನೋಡಿ ಈಗ ಅಂತಾರಾಜ್ಯ ಮಟ್ಟದಲ್ಲಿ ಮನ್ನಣೆ ಗಳಿಸಿತ್ತು ಅಂತ ಹೇಳೋದಕ್ಕಿಂತ ಬಂದು ಎಲ್ಲರೂ ಜನರು ಇಷ್ಟಪಡುವಂಥ ಕ್ರೀಡೆ ಆಯಿತು. ಈ ನರಿಂಗಾನದಲ್ಲಿ ಇನ್ನೊಂದು ಸ್ಟೆಪ್ ಮುಂದೆ ಹೋದರು. ನಮ್ಮ ಮಮತಾ ಗಟ್ಟಿಯವರು ಇನ್ನೊಂದು ಮಹಿಳಾ ಘಟಕದ ಅಧ್ಯಕ್ಷರು. ಅವರು ಇನ್ನೊಂದು ಸ್ಟೆಪ್ ಮುಂದೆ ಹೋದರು ಅಂತ ಹೇಳಿದರೆ ಮರು ದಿವಸ ಒಂದು ವಿಶೇಷವಾದ ಕಾರ್ಯಕ್ರಮ ಅಂತ ಹೇಳ್ಬೋದು. ಈ ಕಂಬಳ ಇತಿಹಾಸದಲ್ಲೇ 1,000ಕ್ಕಿಂತಲೂ ಹೆಚ್ಚು ಮಹಿಳೆಯರನ್ನು ಕರೆದು ಆದರ್ಶ ದಂಪತಿಗಳಿಂದ ಹಿಡಿದು ಒಳ್ಳೆ ಕೃಷಿಕರನ್ನು ಹಾಗೂ ಕೋಣವನ್ನು ಸಾಕರಿದ ಯಜಮಾನರುಗಳನ್ನು ಕರೆದು ಇಲ್ಲಿ ಒಂದು ಈ ಕ್ರೀಡೆಯನ್ನು ತೊಡಗಿಸಲಿಕ್ಕೆ ಮೊದಲು ಹೇಳ್ತಿದ್ರು ಹೆಣ್ಮಕ್ಕಳು ಕಂಬಳಕ್ಕೆ ಬರಬಾರ್ದು ಅಂತೇಳಿ. ಕಂಬಳ ನೋಡಿದ್ರೆ ಏನಾಗ್ತದೆ ಅಂತೇಳಿಲ್ಲ. ಈ ಕಂಬಳವಲ್ಲಿ ಮನೆಯಲ್ಲಿ ಕೋಣವನ್ನು ಅತಿ ಉತ್ತಮವಾಗಿ ಸಾಕ್ತಿದ್ರು ಯಜಮಾನರು. ತನ್ನ ಪತಿಯಾಗಲಿ, ತನ್ನ ಅಣ್ಣ ಆಗಲಿ, ನನ್ನ ತಮ್ಮ ಆಗಲಿ ಸಾಕಿ ಕಂಬಳಕ್ಕೆ ಬಂದ ಮೇಲೆ ಅವನು ಏನಾದರೂ ಒಂದು 2 ಪೆಟ್ಟಕ್ಕೆ ಹೊಡಿತಾ ಇದ್ದ. ಹೊಡಿಯೋದನ್ನು ನೋಡಿದರೆ ಅವನ ಬಗ್ಗೆ ಅಸಹ್ಯವಾದಂಥ ಭಾವನೆಗಳಿಗೆ ಬರ್ಬೋದು ಅಂತೇಳಿ ಕಂಬಳಕ್ಕೆ ಬರಬಾರ್ದು ಅಂತೇಳಿದ್ರು. ಯಾಕೆಂತ ಹೇಳಿದ್ರೆ ಒಂದು ಅನ್ನ ಚಂದ ಮಾಡಿ ಪ್ರೀತಿ ಮಾಡ್ತಾನೆ ಮನೆಯಲ್ಲಿ ಈ ಕೋಣವನ್ನು, ಕಂಬಳಕ್ಕೆ ತಂದು ಅದಕ್ಕೆ ಹೊಡಿತಾನೆ 4 ಪೆಟ್ಟು. ಹಾಗೆ ಇವಳ ಮನಸ್ಸಿಗೆ ಏನಾದರೂ ನೋವಾಗ್ತದೆ, ನನ್ನ ಪತ್ನಿಗೆ ನೋವಾಗ್ಬೋದು, ನನ್ನ ತಂಗಿಗೆ ನೋವಾಗ್ಬೋದು, ನನ್ನ ಅಕ್ಕನಿಗೆ ನೋವಾಗಬಹುದು ಅಂತೇಳಿ ಬರಬೇಡ, ಕಂಬಳಕ್ಕೆ ಬರಬೇಡ ಅಂತ ಹೇಳಿದ್ದು ಅದಕ್ಕೆ. ಮತ್ತು ಕಂಬಳಕ್ಕೆ ಬಂದರೆ ರಂಗಪೂಜೆ ನೋಡಬೇಕಂತ ಹೇಳಿದ್ದು ಅಂತ ಹೇಳಿದರೆ ಭಯ ಹುಟ್ಟಬೇಕು. ಭಯ ಇಲ್ಲದಿದ್ದರೆ ಭಕ್ತಿ ಬರೋದಿಲ್ಲ. ಅಲ್ಲಿ ಭಯಕ್ಕೋಸ್ಕರ ಹೇಳಿದರು, ನೀನು ಕಂಬಳಕ್ಕೆ ಬಂದರೆ ರಂಗಪೂಜೆ ನೋಡಬೇಕು ಅಂತೇಳಿ. ಕಂಬಳಕ್ಕೆ ಬರಬಾರ್ದು ಅಂತೇಳಿಲ್ಲ. ಎಲ್ಲ ಮನೆಯಲ್ಲಿ ಈಗ ನಮ್ಮ ಹಿರಿಯ ಕೋಣದ ಯಜಮಾನರು ಗಿರೀಶ್ ಆಳ್ವಾರ್ ಇದ್ದಾರೆ, ಅವರ ಮನೆಯಲ್ಲಿ ನಮಗಿಂತ ಗಂಡಸರಿಗಿಂತಲೂ ಕೋಣವನ್ನು ಪ್ರೀತಿಯಲ್ಲಿ ಸಾಕೋದು ನಮ್ಮ ಹೆಂಡತಿ ಆಗಲಿ, ನಮ್ಮ ತಾಯಿ ಆಗಲಿ, ನಮ್ಮ ಅಕ್ಕ ಆಗಲಿ, ನಮ್ಮ ತಂಗಿ ಆಗಲಿ. ಅದಕ್ಕೋಸ್ಕರ ಕಂಬಳಕ್ಕೆ ಬಂದರೆ ಏನಾಗ್ತದೆ, ಇವು ಅಲ್ಲೇ ಮಾಡೋದು ನೋಡಿದರೆ ನಮ್ಮ ಮೇಲೆ ಒಂದು ಕೆಟ್ಟ ಪರಿಣಾಮ ಅವಳಿಗೆ ಬೀಳ್ತದೆ. ಇಷ್ಟು ಪ್ರೀತಿ ಮಾಡ್ತಾನೆ, ಮನೆಯಲ್ಲಿ ಕಂಬಳಕ್ಕೆ ಹೋಗಿ ಕೋಣಕ್ಕೆ ಹೊಡಿತಾನೆ, ಅದಕ್ಕೆ ಹೆಂಡತಿ ನೋಡೋದಿದ್ರೆ ಇದು ವ್ಯವಸ್ಥೆ ಬೇಡ ಅಂತೇಳಿ ಮಾಡಿದ್ದಾರೆ. ಈಗ ವಿಶೇಷವಾಗಿ ಕಾರ್ಯಕ್ರಮ ಮಹಿಳೆಯರಿಗೋಸ್ಕರ ಆಗ್ತಾ ಇರೋದು ನಮಗೆ ಜಿಲ್ಲಾ ಸಮಿತಿಗೆ ತುಂಬ ಖುಷಿಯನ್ನು ತಂದಿದೆ. ಹೀಗೆ ನರಿಂಗಾನದ ಈ ವ್ಯವಸ್ಥೆ ನೋಡಿದರೆ ನಾನು ಕಂಬಳ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ತುಂಬ ಇಲ್ಲಿ ವ್ಯವಸ್ಥೆಯನ್ನು ನೋಡಿ ತುಂಬ ಸಂತೋಷವನ್ನು ಪಟ್ಟಿದ್ದೇನೆ. ಭಾಳ ಉತ್ತಮವಾದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನರಿಂಗಾನ ಅತಿ ಉತ್ತಮವಾದ ಕಂಬಳಗಳಲ್ಲಿ ಇದೀ ಸಹ ಒಂದು ಈ ಹೆಸರು ನರಿಂಗಾನದ ಹೆಸರು ಕೂಡ್ತದೆ. ಇದಕ್ಕೆ ಕಾರಣದೇ ದೊಡ್ಡ ದೊಡ್ಡ ಹಿರಿಯ ಕೋಣದ ಯಜಮಾನರುಗಳು, ಕಂಬಳದ ವ್ಯವಸ್ಥಾಪಕರು ಇದರಲ್ಲಿದ್ದಾರೆ. ಇನ್ನೂ ಉತ್ತಮವಾಗಿ ಆಗಲಿ, ಈ ಕಂಬಳ ಯಶಸ್ವಿಯಾಗಿ ನಡೀಲಿ, ಇದಕ್ಕೆಲ್ಲ ಕಂಬಳ ಸಮಿತಿಯ ಸಹಕಾರ ಇದೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಕಂಬಳ. ನರಿಂಗಾನ ಕಂಬಳೋತ್ಸವ ಈ ಬಾರಿ 13ನೇ ತಾರೀಕಿನಂದು ಬಹಳಷ್ಟು ವಿಜೃಂಭಣೆಯಿಂದ ಜರುಗಲಿಕ್ಕಿದೆ. ಕಳೆದ ಬಾರಿ ಪ್ರಥಮವಾಗಿ ಇಲ್ಲಿ ನಮ್ಮ ಕರ್ನಾಟಕ ಹಾಗೂ ಕೇರಳ ಗಡಿ ಭಾಗದಲ್ಲಿರುವ ಈ ನರಿಂಗಾನ ಪ್ರದೇಶದ ಒಂದು ಹೆಸರನ್ನ, ಕೀರ್ತಿ ಪತಾಕೆಯನ್ನು ಹಾರಿಸಿದೆ ಈ ಕಂಬಳ. ಪ್ರಥಮ ಕಂಬಳವಾಗಿದ್ದರೂ ಕೂಡ ಯಾವುದೇ ರೀತಿಯ ಕುಂದು ಕೊರತೆ ಬಾರದ ರೀತಿಯಲ್ಲಿ ಎಲ್ಲರೂ ಕೂಡ ಒಂದು ಸಂಘಟಿತವಾದ ಪ್ರಯತ್ನ ಅಂತ ಹೇಳ್ಬೋದು. ಒಂದು ಕಡೆಯಲ್ಲಿ ಕಂಬಳ ಸಮಿತಿ, ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿ, ಅದೇ ರೀತಿ ಈ ಕಂಬಳವನ್ನು ಆಯೋಜಿಸಿದ ಸಮಿತಿಯ ಒಂದು ಸಮರ್ಥ ನಾಯಕತ್ವ, ಅದರೊಂದಿಗೆ ಊರವರು ಸೇರಿ ಎಲ್ಲರೂ ಜಾತಿ, ಮತ, ಧರ್ಮ, ಭೇದ ಭಾವ ಎಲ್ಲವನ್ನು ಮೀರಿ ಕೂಡ ಈ ಕಂಬಳ ಒಂದು ಸಂದೇಶವನ್ನು ಸಾರಿದೆ. ನರಿಂಗಾನ ಕಂಬಳ ಅಂತ ಹೇಳಿದರೆ ಈ ಬಾರಿ ಬಹಳಷ್ಟು ಜನರ ನಿರೀಕ್ಷೆ ಇದೆ ನರಿಂಗಾನ ಕಂಬಳೋತ್ಸವದ ಬಗ್ಗೆ. 13ನೇ ತಾರೀಕಿನಂದು ಬಹಳಷ್ಟು ವೈಭವದಿಂದ ಹೆಚ್ಚಾಗಿ ನಮ್ಮ ಕರ್ನಾಟಕ ಸಭಾಧ್ಯಕ್ಷರು UT ಖಾದರ್ ಅವರ ಸಾರಥ್ಯ, ಮತ್ತೊಂದೆಡೆಯಲ್ಲಿ ಪ್ರಶಾಂತ್ ಕಾಜ್ ಅವರ ನಾಯಕತ್ವ, ಸ್ಥಳೀಯ ಎಲ್ಲರ ನಾಯಕತ್ವದ ಸಹಕಾರದ ಮೂಲಕ ಈ ಕಂಬಳ ಯಾವುದೇ ರೀತಿಯಲ್ಲಿ ಕುಂದು ಕೊರತೆ ಬಾರದ ರೀತಿಯಲ್ಲಿ ನಡೆಯುವಂಥ ಎಲ್ಲ ರೀತಿಯ ಒಂದು ಲಕ್ಷಣ ಕಂಡು ಬರ್ತಾ ಇದೆ. ಅದರೊಂದಿಗೆ ನಮ್ಮ ಸಭಾಧ್ಯಕ್ಷರ ಕನಸಿದೆ, ಇದನ್ನು ಒಂದು ತುಳು ಗ್ರಾಮವನ್ನಾಗಿ ರೂಪಿಸಿ ತುಳುವಿನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ಒಂದು ಗ್ರಾಮವನ್ನು ನಿರ್ಮಿಸಿ ಮುಂದಿನ ಪೀಳಿಗೆ ಇದರನ್ನು ತೋರಿಸಿಕೊಡುವಂಥ ಒಂದು
ಒಂದು ಸಭಾಧ್ಯಕ್ಷರ ಒಂದು ಕನಸಿದೆ. ಆ ಕನಸಿಗೆ ಪೂರಕವಾಗಿ ಕಂಬಳೋತ್ಸವ ಅತ್ಯಂತ ಯಶಸ್ವಿಯಾಗಿ ಸಾಗಿ ಬರಲಿಕ್ಕಿದೆ. ಇದಕ್ಕಾಗಿ ಎಲ್ಲರ ಸಹಕಾರವನ್ನು ನಾವು ಯಾಚಿಸ್ತಾ ಇದ್ದೇವೆ ಕಂಬಳ ಸಮಿತಿಯ ಪರವಾಗಿ. ನಮಸ್ಕಾರ. ನಾವು 2ನೇ ವರ್ಷದ ನರಿಂಗಾಣ ಕಂಬಳದಲ್ಲಿ ಇದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವೆ. ಇಲ್ಲಿ 2ನೇ ವರ್ಷಕ್ಕೆ ಎಲ್ಲ ಸಿದ್ಧತೆಗಳು ನಡೆಸ್ತಾ ಇದೆ. ನಾನು ಜಾನ್ ಸರಿಲ್ ಡಿಸೋಜ್ ಅಂತ ಹೇಳಿ ಸರಪಾಡಿ, ನನ್ನ ಅಪ್ಪು ಅಂತ ಕರೀತಾರೆ. ನಾನು ಇದು 18ನೇ ಕರೆಯನ್ನು ನಿರ್ಮಾಣ ಮಾಡಿದ್ದು ಇಲ್ಲಿ. ಆಮೇಲೆ ಇಲ್ಲಿ ಬೆಂಗಳೂರಲ್ಲಿ ಕರೆಯನ್ನು ನಿರ್ಮಾಣ ಮಾಡಿದ್ದೇವೆ. ಇಲ್ಲಿ ಎಲ್ಲ ಕೆಲಸಗಳು ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ. ನಾಡ್ದು ಬರುವ ಕಂಬಳವನ್ನು ಎಲ್ಲರೂ ವೀಕ್ಷಿಸಿ ಪಡಬೇಕಾಗಿ ನಾನು ಕೇಳಿಕೊಂಡಿದ್ದೇನೆ.